ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ನಿಮಗಾಃ. ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವಪೈಷ ಸುದಶನ್ನೋ ಜಯ ಜಯ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾದ್ಯಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀಸತ್ಯಾತ್ಮಸಮಾರಂಭಾಂ ಸತ್ಯನಾಥಾರ್ಯಮಧ್ಯಮಾಂ ಸರ್ವಜ್ಞಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಪದಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಸ್ವಸ್ತ್ಯಸ್ತು. ಪ್ರಸ್ತುತ ಸನ್ಮಾನ್ಯರಾದ ಪರಮಧಾರ್ಮಿಕರಾದ ವೈಷ್ಣವ ದೀಕ್ಷೆಯುಳ್ಳಂಥ ಶ್ರೀ ಜೋರಾಪುರ ಬಂಧುಗಳು ತಮ್ಮ ಹಿರಿಯರಿಂದ ಪ್ರಾರಂಭವಾದಂಥ ಈ ಜ್ಞಾನಸತ್ರದ ಕಾರ್ಯಕ್ರಮ ಪ್ರತಿ ವರ್ಷ ಒಳ್ಳೆ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ನಡೆಸ್ತಾರೆ. ತಮ್ಮ ಮನೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಅನೇಕ ಪಂಡಿತರನ್ನು ಕರೆಸಿ ಬೇರೆ ಬೇರೆ ವಿಷಯಗಳ ಮೇಲೆ ಪ್ರವಚನ ಕೊಡಿಸ್ತಾರೆ. ಅದರಿಂದ ಅನೇಕ ಜನರಿಗೆ ಶಾಸ್ತ್ರದ ವಿಷಯ ಕೇಳುವಂಥದ್ದು ಒಂದು ಸಂದರ್ಭ ಸಿಗ್ತದೆ. ದೊಡ್ಡದ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಅಖಂಡವಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಜ್ಞಾನಸತ್ರ ಒಂದು ಮಧ್ಯದಲ್ಲಿ ನಿಲ್ಲದೆ 58 ವರ್ಷ 59ನೇ ವರ್ಷದ ಜ್ಞಾನಸತ್ರ ಇದು. ಇದು ಸಾಮಾನ್ಯ ಯಶಸ್ಸು ಅಲ್ಲ. ಅವರಲ್ಲಿರುವ ಭಕ್ತಿ ಹಿರಿಯರಿಂದ ನಡೆದದ್ದನ್ನು ಪೂರ್ಣವಾಗಿ ನಡೆಸಿಕೊಂಡು ಬರಬೇಕು ಅನ್ನೋದು ಒಂದು ವಿಶ್ವಾಸ. ಆ ಪರಂಪರೆಯನ್ನು ಕಾಯ್ಕೊಂಡು ಬಂದಿದ್ದಾರೆ. ನಿಜವಾಗಿ ಅವರಿಗೂ ಧನ್ಯವಾದಗಳು. ಈ ಸಲ ನನಗೆ ಒಂದು ವಿಷಯ ಕೊಟ್ಟಿದ್ದಾರೆ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿರುವ ಭೀಮಸೇನ ದೇವರ ವಿಶಿಷ್ಟವಾದ ಸ್ವರೂಪ. ಶುದ್ಧೇ ಭಾಗವತೆ ಧರ್ಮೇ ನಿರತೋಯಂ ವೃಕೋದರಃ. ಭೀಮಸೇನ ದೇವರ ಶುದ್ಧ ಸ್ವರೂಪ ಭಾಗವತ ಧರ್ಮದಲ್ಲಿ ಎಷ್ಟು ಶುದ್ಧ ರೀತಿಯಿಂದ ಅವರು ಪರಿಪಾಲನೆ ಮಾಡಿದರು ಅನ್ನೋದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರ್ತದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೆದವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅವರೇ ಹನುಮಂತ ದೇವರು, ಅವರೇ ಭೀಮಸೇನ ದೇವರು, ಅವರೇ ಮಧ್ವರು. ತಾವೇ ತ್ರೇತಾಯುಗದಲ್ಲಿ ಹನುಮದ್ ರೂಪದಿಂದ ರಾಮಚಂದ್ರನ ಪರಿಪರಿ ಸೇವೆಯನ್ನು ಮಾಡಿದರು. ಅವನ ಗುಣಗಾನವನ್ನು ಮಾಡಿದರು. ಈಗ ನಿರಂತರವಾಗಿ ಪ್ರತಿ ದಿವಸ ಕಿಂಪುರುಷ ಖಂಡದಲ್ಲಿ ಶ್ರೀರಾಮದೇವರ ಮೂಲ ರಾಮಾಯಣ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅವರೇ ಭೀಮಸೇನ ದೇವರಾಗಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡಿದರು. ಅಖಂಡ ಸೇವೆ. ಮಹಾಭಾರತದಲ್ಲಿ 100 ಜನ ಪಾತ್ರಗಳು, ಅಸಂಖ್ಯ ಪಾತ್ರರು. ಅದೆಲ್ಲದಕ್ಕೂ ಸೂತ್ರಧಾರ ಪರಮಾತ್ಮ. ಅನಂತರದಲ್ಲಿ ವಾಯುದೇವರು, ಅವರೇ ಭೀಮಸೇನ ದೇವರು. ಭೀಮಸೇನ ದೇವರು ಪರಮಾತ್ಮನ ಇಚ್ಛೆಯನ್ನು ತಿಳಿದುಕೊಂಡು ಅವರ ಆಜ್ಞೆ ಪ್ರಕಾರ ಪ್ರತಿಯೊಂದು ಕೂದಲು ಎಳೆಯಷ್ಟು ಕೂಡ ಆಚೆ ಈಚೆ ಹೋಗದೆ
ಅವನಿಗೆ ತೃಪ್ತಿಯಾಗುವಂತೆ ಪ್ರತಿಯೊಂದನ್ನು ಮಾಡಿ ತೋರಿಸಿ ಅವನ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವತಃ ತಾವೇ ಮಾಡಿದಂಥ ಆ ಭೀಮಾವತಾರದಲ್ಲಿ ಮಾಡಿದ ಕೃತ್ಯ, ಆಗ ಅವರು ಇಟ್ಟುಕೊಂಡಿರ್ತಕ್ಕಂಥದ್ದು ಒಂದು ಪರಮ ಶ್ರೇಷ್ಠವಾದಂಥ ಶುದ್ಧವಾದ ಭಕ್ತಿ, ಧರ್ಮಾಚರಣೆಯಲ್ಲಿ ನಿಷ್ಠೆ, ದೃಢವಾದ ವೈರಾಗ್ಯ, ರಾಜಕಾರಣದ ಕೌಶಲ್ಯ, ಭಕ್ತರ ಉದ್ಧಾರ, ಇದೆಲ್ಲ ಗುಣಗಳು ಆ ಕಾಲಕ್ಕೆ ಅವರು ತೋರಿಸಿದ್ದಾರೆ. ಕ್ಷತ್ರಿಯ ಧರ್ಮದಲ್ಲಿ ಹೇಗಿರಬೇಕು, ಎಷ್ಟು ನಿಷ್ಠೆ ಇರಬೇಕು ಅನ್ನೋದನ್ನು ಸ್ವತಃ ಅವರೇ ವರ್ಣನೆ ಮಾಡ್ತಾ ಇದ್ದಾರೆ. ಈಗ ತಾವೇ ನಾನೇನು ಮಾಡಿದೆ ಭೀಮಾವತಾರದಲ್ಲಿ ಅಂತನ್ನೋದನ್ನು ಹೇಳದೆ ಭೀಮಸೇನ ದೇವರು ಈ ರೀತಿಯಾಗಿ ಮಾಡಿದರು ಅನ್ನೋದನ್ನು ತಾವು ಹೇಳ್ತಾ ಇದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅವರು ಬರೆದ ಗ್ರಂಥಗಳಲ್ಲಿ ಅತೀ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ತಾವೇ ಅದು 32 ಅಧ್ಯಾಯಗಳುಳ್ಳಂಥ ಗ್ರಂಥ, 5228 ಶ್ಲೋಕಗಳು. ಅದರ ಬಗ್ಗೆ ಅವರೇ ಕೊನೆಗೆ ಹೇಳಿದ್ದಾರೆ, ತಸ್ಮಾದಯಂ ಗ್ರಂಥವರೋಖಿಲೋರು ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು ಕಿಂವೋದಿತೈರಸ್ಯ ಗುಣೈಸ್ತತೋನ್ಯೈ ನಾರಾಯಣ ಪ್ರೀತಿ ಮುಪೈತ್ಯತೋಲಂ. ಈ ಗ್ರಂಥ ನಾನು ಬರೆದಿದ್ದೇನೆ. ಈ ಗ್ರಂಥ ಪರಮಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಸಾಮಾನ್ಯ ಅಲ್ಲ, ಗ್ರಂಥ ವರ, ಅತ್ಯುತ್ತಮವಾದ ಗ್ರಂಥ ಇದು. ಅಖಿಲ ಉರು ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು. ಇದನ್ನು ಅಧ್ಯಯನ ಮಾಡಿದವರಿಗೆ, ಅದರೊಳಗಿದ್ದ ತತ್ವಗಳನ್ನು ತಿಳ್ಕೊಂಡವರಿಗೆ, ಅಲ್ಲಿ ಬಂದ ರಾಮಕೃಷ್ಣಾದಿ ಅವತಾರಗಳ ವರ್ಣನೆ, ಅವನ ಮಹಿಮೆ ತಿಳ್ಕೊಂಡು ಅವನಲ್ಲಿ ಭಕ್ತಿ ಮಾಡಿದವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಧವಾದ ಪುರುಷಾರ್ಥಗಳ ಪ್ರಾಪ್ತಿಯಾಗ್ತದೆ. ಎಲ್ಲಕ್ಕಿಂತಲೂ ಹೆಚ್ಚು ವಿಶೇಷ ವರ್ಣನೆ ಮಾಡುವಕ್ಕಿಂತಲೂ ಒಂದು ಮಾತಿನಲ್ಲಿ ಹೇಳ್ತೇನೆ ಅಂತಾರೆ, ನಾರಾಯಣ ಪ್ರೀತಿ ಮುಪೈತ್ಯತೋಲಂ. ಈ ಗ್ರಂಥ ಅಧ್ಯಯನ ಮಾಡಿದವರ ಮೇಲೆ ಸಾಕ್ಷಾತ್ ಗ್ರಂಥ ಪ್ರತಿಪಾದ್ಯನಾದ ನಾರಾಯಣ ಅತ್ಯಂತ ಸಂತುಷ್ಟನಾಗ್ತಾನೆ. ಕಿಮಲಭ್ಯಂ, ಆಮೇಲೆ ಪರಮಾತ್ಮ ಸಂತುಷ್ಟನಾಗಿಬಿಟ್ರೆ ಪ್ರಸನ್ನೇ ಶ್ರೀನಿಕೇತನೇ. ಲಕ್ಷ್ಮೀಪತಿಯಾದ ಪರಮಾತ್ಮ ಅವನು ಪ್ರಸನ್ನನಾದ ಮೇಲೆ ಇನ್ನೇನು ಕಡಿಮೆ, ಎಲ್ಲವೂ ಸಿಕ್ಕಿ ಹೋಗಿಬಿಡ್ತದೆ ಅಂತ ಹೇಳಿ ಗ್ರಂಥದ ಮಹಿಮೆಯನ್ನು ಅವರೇ ಹೇಳಿದ್ದಾರೆ. ಈ ಗ್ರಂಥದಲ್ಲಿ ಮೊದಲು ಎಲ್ಲ ಸಕಲ ಶಾಸ್ತ್ರಾರ್ಥ ನಿರ್ಣಯ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ವೇದಗಳು, ಅಪೌರುಷೇಯವಾದ ಅನಂತ ವೇದಗಳು, ಉಪನಿಷತ್ತುಗಳು, ಆಮೇಲೆ 1,00,000 ಗ್ರಂಥಾತ್ಮಕವಾದಂಥದ್ದು ಮಹಾಭಾರತ ಪಂಚಮ ವೇದ, 18 ಪುರಾಣಗಳು, ಅದಲ್ಲದೆ ಮೂಲ ರಾಮಾಯಣ, ಪಂಚರಾತ್ರ, ಕೋಟಿ ಸಂಖ್ಯಾಕವಾಗಿರ್ತಕ್ಕಂಥವುಗಳು, ಆಮೇಲೆ ಬೇರೆ ಬೇರೆ ಪುರಾಣಗಳು, ಇವೆಲ್ಲರೊಳಗೆ ಭಗವನ್ ಮಹಿಮೆ ಬಂದಿದೆ. ಕೆಲವು ಸಲ ಅವು ಒಂದಕ್ಕಿಂತಲೂ ಒಂದು ವ್ಯತ್ಯಾಸ ಕಂಡು ಬರ್ತದೆ. ಹಾಗೆ ಓದುವವರಿಗೆ ಸ್ವಲ್ಪ ದಿಗಲಾಗ್ತದೆ. ಅದಕ್ಕಾಗಿ ಸ್ವತಃ ಅದನ್ನು ನಿರ್ಣಯ ಮಾಡಿಕೊಡಬೇಕು. ನಿಜವಾದ ತತ್ವ ಏನು, ಏನೇ ಎಲ್ಲ ಕಡೆಗೂ ಬೇರೆ ಬೇರೆ ವರ್ಣನೆ ಬಂದರೂ ಕೂಡ ನಾನು ಹೇಳಿದಂತೆ ಇದು ನಿರ್ಣಯ ಮಾಡಿಕೊಡ್ತೇನೆ, ಅದರ ಪ್ರಕಾರ ಎಲ್ಲ ಕಡೆಗೂ ಅರ್ಥ ಹಚ್ಚಿಕೊಳ್ಬೇಕು ಅಂತನ್ನೋದನ್ನು ತೋರಿಸೋದಕ್ಕಾಗಿ ಈ ನಿರ್ಣಯ ಗ್ರಂಥ ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹತ್ವಾದ್ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ, ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಮಹಾಭಾರತ ಪರಮ ಪವಿತ್ರವಾದಂಥ ಗ್ರಂಥ. ಮಹಾಭಾರತದ ನಿರ್ವಚನ ಕೇಳಿದರೇ ಪಾಪದಿಂದ ಮುಕ್ತಿ ಆಗ್ತದೆ ಅಂತ 1,00,000 ಗ್ರಂಥಾತ್ಮಕವಾದದ್ದು. ಆದರೆ ಸಾಮಾನ್ಯರಿಗೆ ಅದರ ಅರ್ಥ ಆಗೋದಿಲ್ಲ. ಮೇಲಿಂದ ಕೌರವ ಪಾಂಡವರ ಕಥೆ, ಯುದ್ಧ, ತೀರ್ಥಯಾತ್ರೆ, ಅದು ಇದು ಬರ್ತದೆ. ಗೂಢವಾದ ಅರ್ಥ ತುಂಬಿದೆ. ಆದ್ದರಿಂದ ಅದರ ನಿರ್ಣಯ ಮಾಡಿಕೊಡಬೇಕು. ಇದಲ್ಲದೆ ಶ್ರೀಮದ್ ಆಚಾರ್ಯರ ಸಮಯದಲ್ಲಿ ಅವರು ಸಂಚಾರ ಮಾಡ್ತಾ ಇರುವಾಗ ಅಲ್ಲೆಲ್ಲೆಲ್ಲಿದ್ದ ಗ್ರಂಥಾಲಯಗಳು, ಪಾಠಶಾಲೆಗಳಲ್ಲಿ ಇದ್ದ ಹಸ್ತಲಿಖಿತ ಗ್ರಂಥಗಳು ನೋಡಿದರೆ ಭಾಳ ವ್ಯತ್ಯಾಸ ಮಾಡಿಬಿಟ್ಟಿದ್ದರು. ಮೂಲ ಗ್ರಂಥಗಳಲ್ಲಿ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ
ಕುರ್ಯು ಕ್ವಚಿಶ್ಚ ವ್ಯತ್ಯಾಸಂ. ಬೇಳೆ ಮತದವರು ತಮ್ಮ ಮತಕ್ಕೆ ಅನುಕೂಲವಾಗಬೇಕು ಅಂತ ಹೇಳಿ ಇದಕ್ಕೆ ವಿರುದ್ಧವಾಗಿ ಕಂಡಂಥದ್ದನ್ನು ಇದು ಗ್ರಂಥದಿಂದ ತೆಗೆದು ಹಾಕಿದ್ರು. ತಮ್ಮ ಮನಸ್ಸಿಗೆ ಬಂದಂತೆ ಶ್ಲೋಕ ರಚನೆ ಮಾಡಿ ಇದರೊಳಗೆ ಕೂಡಿಸಿಬಿಟ್ಟಿದ್ರು. ಹೀಗಾಗಿ ಗ್ರಂಥಗಳೆಲ್ಲ ಅವ್ಯವಸ್ಥವಾಗಿತ್ತು. ಮೂಲ ಗ್ರಂಥ ಏನು ಅನ್ನೋದು ತಿಳಿಯೋದಕ್ಕೆ ಕಷ್ಟವಾದಾಗ ತಾವು ಸ್ವತಃ ನಿರ್ಣಯ ಮಾಡಬೇಕಾಯಿತು. ಅದನ್ನು ಮಾಡಿಕೊಟ್ಟಿದ್ದಾರೆ. ಸಂಪೂರ್ಣ 3 ಅಧ್ಯಾಯಗಳಲ್ಲಿ ಶಾಸ್ತ್ರಾರ್ಥ ನಿರ್ಣಯ, ವಂಶಾವತಾರ ಇತ್ಯಾದಿಗಳೆಲ್ಲ ಹೇಳಿ ಆಮೇಲೆ 4ನೇದರಿಂದ 9ನೇ ಅಧ್ಯಾಯದವರೆಗೂ ರಾಮಾಯಣದ ನಿರ್ವಹಣೆ. ಅನೇಕ ರಾಮಾಯಣಗಳಿವೆ. ಬೇರೆ ಬೇರೆ ರಾಮಾಯಣಗಳು, ಅಧ್ಯಾತ್ಮ ರಾಮಾಯಣ, ವಶಿಷ್ಠ ರಾಮಾಯಣ, ಆನಂದ ರಾಮಾಯಣ, ಆಮೇಲೆ ವಾಲ್ಮೀಕಿ ರಾಮಾಯಣ, ಹೀಗೆ 3 ರಾಮಾಯಣ ಅಂತಲೂ ಸರಿಯೇ ಸರಿ. ಅದರ ರಹಸ್ಯ ಇವರಿಗೆ ಗೊತ್ತಾಗೋದಿಲ್ಲ. ಬೇರೆ ಬೇರೆ ರೀತಿಯಿಂದ ಕಥಾದಲ್ಲಿ ವ್ಯತ್ಯಾಸ ಬರ್ತದೆ, ತಾರತಮ್ಯದಲ್ಲಿ ವ್ಯತ್ಯಾಸವಾಗ್ತದೆ. ಹಾಗಾಗಬಾರದು ಅಂಥೇಳಿ ಸುವ್ಯವಸ್ಥಿತವಾಗಿ ತಿಳ್ಕೋಬೇಕು ಅಂಥೇಳಿ ಆ ರಾಮಾಯಣ ನಿರ್ಣಯವನ್ನು ಕೂಡ ಮಾಡಿಕೊಟ್ಟರು. ಆಮೇಲೆ 10ನೇ ಅಧ್ಯಾಯದಲ್ಲಿ ಮಹಾಭಾರತ ಬರೆದಿರ್ತಕ್ಕಂಥ ಜಗತ್ತಿಗೆ ದಿವ್ಯವಾದ ಮೋಕ್ಷಪ್ರದವಾದಂಥ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಮುಖ್ಯ ಸಾಧನವಾದಂಥದ್ದು ವೇದಜ್ಞಾನ. ಅದರ ಜ್ಞಾನ ಸರಿಯಾಗಿ ಆಗಬೇಕು ಅಂಥೇಳಿ ವೇದಾರ್ಥ ನಿರ್ಣಾಯಕವಾದ 564 ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿ ಅದನ್ನು ಕೊಟ್ಟರು. ಅಂಥ ವೇದವ್ಯಾಸದೇವರ ಅವತಾರದ ಕಥಾ 10ನೇದರಲ್ಲಿ ಹೇಳಿದ್ದಾರೆ. 11ರಿಂದ ಶ್ರೀಕೃಷ್ಣ ಅವತಾರ ಬಾಲಲೀಲೆ ಸಂಕ್ಷೇಪವಾಗಿ ಮಾಡಿ ಮಹಾಭಾರತ ಕಥಾ ಪ್ರಾರಂಭವಾದದ್ದು 32ನೇ ಅಧ್ಯಾಯದವರೆಗೂ ಎಲ್ಲ ಒಂದು ಘಟನೆಗಳು ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ತೆಗೆದುಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ನಿರ್ಣಯಕ್ಕೆ ಬಹಳ ಮಹತ್ವ ಇದೆ. ಅದೇ ರೀತಿಯಾಗಿ ಭಾಗವತ ಮಹಾ ತಾತ್ಪರ್ಯ ನಿರ್ಣಯ ಅದೊಂದು ದೊಡ್ಡ ಕೆಲಸ. ಭಾಗವತದಲ್ಲಿ ಕೆಲವು ಕಡೆಗೆ ಸರಿಯಾದ ಅರ್ಥ ಆಗೋದಿಲ್ಲ. ಅಂಥ ಘಟ್ಟ ಪ್ರಸಂಗದಲ್ಲಿ ಅದರ ಮೇಲೆ ನಿರ್ಣಯವನ್ನು ಬರೆದು ಮಹಾಭಾಗವತ ಪ್ರವಚನ ಮಾಡುವವರಿಗೆ ಪರಮೋಪಕಾರವನ್ನು ಮಾಡಿದ್ದಾರೆ. ಅಂಥದ್ದು ಗ್ರಂಥ ಬರೆದು ಇನ್ನೊಂದೇನು ಉಪಕಾರ ಮಾಡಿದ್ದಾರೆ ಅಂದರೆ, ಓದುವವರಿಗೆ ವಿಶ್ವಾಸ ಹುಟ್ಟಲಿ ಅಂಥೇಳಿ ಪ್ರಾಯಶಃ ಯಾವ ಗುರುಗಳು ತಮ್ಮ ಸ್ವರೂಪ ಹೇಳ್ಕೊಂಡಿಲ್ಲ. ನಾನಿಂಥವನು ಇದು ಬರೆದಿದ್ದೇನೆ, ನನ್ನ ಜ್ಞಾನ ಇಂಥದ್ದು ಅಂಥೇಳಿ. ಆದರೆ ಶ್ರೀಮದ್ ಆಚಾರ್ಯರು ತಾವು ಬರೆದ ಗ್ರಂಥಗಳ ಕೊನೆ ಭಾಗದಲ್ಲಿ ತಮ್ಮ ಸ್ವರೂಪ ಎಂಥದ್ದು, ತಮ್ಮ ಅವತಾರ ಯಾರು ಅದನ್ನು ತಿಳಿಸಿದ್ದಾರೆ. ಯಶ್ಯತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ಟದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತ ಕೇಶವೇ. ನಾನು ಮೂಲ ಮುಖ್ಯಪ್ರಾಣ. ನನ್ನ 3 ಅವತಾರಗಳು. ಮೊದಲನೇದ್ದು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಸೇವೆ ಮಾಡಿದಂಥದ್ದು ಪ್ರಥಮಾವತಾರ. 2ನೇದ್ದು ಶ್ರೀಕೃಷ್ಣನ ಸೇವೆ ಮಾಡಿದ ಭೀಮಾವತಾರ. 3ನೇದ್ದು ಈಗ ನಾನು ವೇದವ್ಯಾಸದ ಸೇವೆ ಮಾಡತಕ್ಕಂಥ ಮಧ್ವರೂಪಿ. ಇಷ್ಟು ಸ್ಪಷ್ಟವಾಗಿ ತಿಳಿಸಿ ಆ ಪರಮಾತ್ಮನ ಮಹಿಮೆ ಹೇಳೋದಕ್ಕಾಗಿಯೇ ಈ ಗ್ರಂಥ ಬರೆದು ಅವನಿಗೆ ಸಮರ್ಪಣೆ ಮಾಡ್ತೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸುಹೃತ. ಇದು ಮಹಾಭಾರತ ತಾತ್ಪರ್ಯದ ಕೊನೆಯ ಶ್ಲೋಕ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಜನ್ಮ ಮರಣ ದುಃಖ ದ್ವೇಷ ಅಸೂಯ ಇತ್ಯಾದಿ ಯಾವ ದೋಷಗಳೂ ಅವನಲ್ಲಿ ಇಲ್ಲ. ಆ ಪರಮಾತ್ಮ ನನ್ನ ಮೇಲೆ ಅನಾದಿ ಕಾಲದಿಂದ ಪ್ರಿಯನಾಗಿದ್ದಾನೆ, ಪರಿಪೂರ್ಣ ಪ್ರಿಯನಾಗಿ. ಆದರೂ ಮತ್ತು ಪುನಃ ಈ ನನ್ನ ಗ್ರಂಥದಿಂದ ಅವನು ಸಂತುಷ್ಟನಾಗಲಿ, ಮತ್ತೊಂದೇನೂ ಅಪೇಕ್ಷೆ ಮಾಡೋದಿಲ್ಲ. ಹರಿಪ್ರೀತಿ ಬೇಡ್ಕೊಳ್ಳೋದು ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಒಂದು ಮಾರ್ಗ. ಅದನ್ನು ಕೇಳ್ಕೊಂಡಿದ್ದಾರೆ. ಅಂಥ ಸಾಕ್ಷಾತ್ ತಾವೇ ಭೀಮನಾಗಿದ್ದವರು ಆ ಭೀಮ ಹೇಗಿದ್ದ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಅವರ ಮಾತಿನಲ್ಲೇ ನಾವು ಇಲ್ಲಿ ನೋಡೋಣ. ಇದರೊಳಗೆ ತಾತ್ಪರ್ಯ ನಿರ್ಣಯದಲ್ಲಿ 18ನೇ ಅಧ್ಯಾಯ
ತಾವು ಈಗ ಅನೇಕ ಸಲ ನೀವು ಕೇಳಿದ್ದೀರಿ. ಆದರೂ ಕೂಡ ಪರಮಾತ್ಮನ ಮಹಿಮೆಯನ್ನು ಹೇಗೆ ತಪ್ಪದೆ ದಿನಾಲೂ ಕೇಳಬೇಕೋ, ಕೇಳಿದ್ದನ್ನೇ ಕೇಳಬೇಕು. ಉಪನಿಷತ್ತುಗಳು ಓದದ್ದೇ ಓದಬೇಕು. ಬ್ರಹ್ಮಸೂತ್ರಗಳು, ನ್ಯಾಯಸುಧಾರಿ ಗ್ರಂಥಗಳು ಪಾಠ ಆದಮೇಲೆ ಮುಗಿಯುವುದಿಲ್ಲ. ನಿರಂತರ ಶ್ರವಣ ಮಾಡ್ತಾ ಇರಬೇಕು, ಅವನನ್ನೇ ಆವೃತ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ವಾಯುದೇವರ ಸ್ವರೂಪವನ್ನು ಕೂಡ ನಾವು ತಿಳ್ಕೋಬೇಕು. ವೈಷ್ಣವರಿಗೆ ಅತ್ಯಂತ ಅವಶ್ಯಕ ಹರಿವಾಯುಗಳ ಮಾಹಾತ್ಮ್ಯ ನಿರಂತರ ನೆನಪಿನಲ್ಲಿ ಬರಬೇಕು. ಅದಕ್ಕಾಗಿ ಈಗ ಒಮ್ಮೆ ಕೇಳಿದ್ದೇವೆ ನಾವು ಅಂತ ಸಾಕು ಅನ್ನೋ ಹಾಗಿಲ್ಲ, ಅದನ್ನೇ ಪುನಃ ಕೇಳಬೇಕು. ಆದ್ದರಿಂದ ಆ ವಿಷಯದಲ್ಲಿಯೇ ನಾನು ಯಥಾಮತಿ ನಿರೂಪಣೆ ಮಾಡ್ತಾ ಇದ್ದೇನೆ. ಹರಿ ಓಂ. ಪ್ರಸಂಗ ಹೀಗಿದೆ. ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಸ್ತೇಷ್ವಾಸಿ ಸರ್ವೇಷ್ವಪ್ಯಧಿಕೋರ್ಜುನ. ಕೌರವ ಪಾಂಡವರು ವಿದ್ಯಾರ್ಥಿಗಳು, ಮಕ್ಕಳು, ಬೇರೆ ರಾಜರ ಮಕ್ಕಳು ದ್ರೋಣಾಚಾರ್ಯರ ಹತ್ರ ಬಂದು ಶಸ್ತ್ರಾಭ್ಯಾಸವನ್ನು ಮಾಡಿದರು. ಆಗ ಎಲ್ಲ ವಿದ್ಯಾರ್ಥಿಗಳಕ್ಕಿಂತಲೂ ಅಸ್ತ್ರವಿದ್ಯೆಯಲ್ಲಿ ಅರ್ಜುನ ಪ್ರಥಮ ಸ್ಥಾನದಲ್ಲಿ ಬಂದ. ಭೀಮಸೇನ ದೇವರ ಹೆಸರು ಬರಲಿಲ್ಲಲ್ಲ. ನಿಜವಾಗಿ ಅರ್ಜುನಕ್ಕಿಂತ ಅರ್ಜುನ ಅಂದರೆ ಇಂದ್ರದೇವರು, ಭೀಮಸೇನ ದೇವರು, ವಾಯುದೇವರು ಸ್ವಾಭಾವಿಕವಾಗಿ ದೊಡ್ಡವರು. ಅಸ್ತ್ರಜ್ಞಾನದಲ್ಲಿ ಯಾಕೆ ಬರಲಿಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ, ನಿಜ ಪ್ರತಿಭಯಾ ಜಾನಂ ಸರ್ವಾಸ್ತ್ರಾಣಿ ತಥೋಧಿಕಂ ನಾಸ್ತಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮಮಂಜಸ. ಭೀಮಸೇನ ದೇವರು ಕಲಿಬೇಕಾದದ್ದೇನೂ ಇಲ್ಲ. ಅವರ ಅನಾದಿ ಕಾಲದಿಂದ ಪ್ರತಿಭಾ ಸಂಪನ್ನರು, ಪ್ರಲಯೇಪಿ ಪ್ರತಿಭಾತ ಪರಾವರರು. ಆದ್ದರಿಂದ ಹೊಸದಾಗಿ ಅವರಿಗೇನು ಕಲಿಬೇಕಾದದ್ದು ಪ್ರಸಂಗ ಇರಲಿಲ್ಲ. ಸ್ವಾಭಾವಿಕವಾದಂಥದ್ದು ಪೂರ್ವಜನ್ಮದ ಸಂಸ್ಕಾರ ಸ್ವರೂಪದಲ್ಲಿರುವ ಜ್ಞಾನದಿಂದಲೇ ಎಲ್ಲ ಅಸ್ತ್ರಾದಿಗಳನ್ನು ತಿಳ್ಕೊಂಡಿದ್ದರು, ಎಲ್ಲಕ್ಕಿಂತಲೂ ಹೆಚ್ಚಿಗೆ ತಿಳ್ಕೊಂಡಿದ್ದರು. ಆದರೆ ಅಸ್ತ್ರಯುದ್ಧ ಅಂತನ್ನೋದು ಅದು ನಿಜವಾದ ಯುದ್ಧ ಧರ್ಮವಲ್ಲ, ಅದನ್ನು ಉಪಯೋಗಿಸಬಾರದು ಅನ್ನೋದನ್ನು ಅವರ ಸಂಕಲ್ಪ ಇಟ್ಟುಕೊಂಡದ್ದು ಹೇಳಿದರು. ಯಾಕೆ ಅಂದರೆ ಅದಕ್ಕೆ ಹೇಳ್ತಾರೆ, ನಹಿ ಭಾಗವತೋ ಧರ್ಮೋ ದೇವತಾಭ್ಯುಪಯಾಚನಂ ಜ್ಞಾನಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್. ಏನು ಅಂದರೆ ಅಸ್ತ್ರಗಳು ಶಸ್ತ್ರಗಳು ಇವುಗಳಲ್ಲಿ ವ್ಯತ್ಯಾಸ ಇದೆ. ಶಸ್ತ್ರಗಳು ಅಂತಂದರೆ ಕೈಯೊಳಗೆ ತಲ್ವಾರ್ ಹಿಡಿದು ಬಾಣಾದಿಗಳು ಬಿಡೋದು, ಖಡ್ಗ, ಬಲ್ಲೆ, ಬೇರೆ ಬೇರೆ ಆಯುಧಗಳು ಅದನ್ನು ಹೊಡೆಯೋದಿರ್ತದೆ. ಅಸ್ತ್ರ ಅಂತಂದರೆ ಅವುಗಳಿಗೆ ದೇವತಾ ಇರ್ತಾನೆ, ಆ ದೇವತೆಗೆ ಪ್ರಾರ್ಥನೆ ಮಾಡಬೇಕು. ನಾನು ನಿಮ್ಮ ಈ ಪ್ರತಿನಿಧಿಯಾದ ಈ ಅಸ್ತ್ರವನ್ನು ಹೂಡಿ ಶತ್ರುವಿನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೇನೆ, ನೀವು ನಿಮ್ಮ ಸಾಮರ್ಥ್ಯವನ್ನು ಇದರೊಳಗೆ ತುಂಬಬೇಕು ಅಂತ ಹೇಳಿ ಅಗ್ನಿದೇವರಿಗೆ ಪ್ರಾರ್ಥನೆ ಮಾಡಿ ಅಗ್ನಿಸ್ತ್ರ ಬಿಟ್ಟರೆ ಒಳಗಿಂದ ಬೆಂಕಿ ಬರಲಿಕ್ಕೆ ಶುರುವಾಗ್ತದೆ. ವಾಯುದೇವರಿಗೆ ಪ್ರಾರ್ಥನಾ ಮಾಡಿ ಇದನ್ನು ಬಿಟ್ಟರೆ ಪ್ರಚಂಡ ಗಾಳಿ ಬರ್ತದೆ. ಆಮೇಲೆ ವರುಣದೇವರಿಂದ ಮಳೆ ಬರ್ತದೆ. ಹೀಗೆ ಒಂದೇ ಅಸ್ತ್ರದಿಂದ ನೂರಾರು ಅಸ್ತ್ರ ಬಾಣಗಳು ಹೊರಗೆ ಬೀಳುತ್ತದೆ, ಬೇರೆ ಬೇರೆ ವಿಧವಾದಂಥದ್ದು. ಹಾಗೆ ಅದನ್ನು ಪ್ರಾರ್ಥನೆ ಮಾಡುವಂಥ ಪದ್ಧತಿ, ಹಾಗೆ ಪ್ರಾರ್ಥನೆ ಮಾಡಿ ಸ್ಮರಣೆ ಮಾಡಿ ಬಿಡಬೇಕು. ಆದರೆ ಭೀಮಸೇನ ದೇವರು ಹಾಗೆಂದು ಬಿಡುವವರಲ್ಲ. ಪರಮಾತ್ಮನನ್ನು ಬಿಟ್ಟು ಇನ್ನು ಯಾರಿಗೂ ಪ್ರಾರ್ಥನೆ ಮಾಡುವಂಥವರಲ್ಲ, ತಲೆ ಬಾಗುವವರಂಥವರಲ್ಲ, ಮಾಡುವ ಕಾರಣವೂ ಇಲ್ಲ. ಎಲ್ಲರೂ ಅವ್ರಿಗಿಂತ ಕಡಿಮೆಯವರೇ, ಎಲ್ಲರೂ ಅವರ ಸೇವಕರು. ಈ ಒಂದು ಮಾತು ತಿಳ್ಕೊಂಡು ಮುಂದೆ ಹೋಗೋಣ. ಭೀಮಸೇನ ದೇವರು, ಪ್ರಾಣದೇವರು ಉಪನಿಷತ್ನಲ್ಲಿ ನಿರ್ಣಯ ಮಾಡಿದ್ದಾರೆ. ಪ್ರಾಣದೇವರೇ ಸರ್ವೋತ್ತಮರು ಅಂಥೇಳಿ ಪರೀಕ್ಷಾ ಬ್ರಹ್ಮದೇವರ ದೇಹದಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚವೃತ್ತಿಯ ಅಂತಃಕರಣ, ಧಾತುಗಳು, ಎಲ್ಲ ತತ್ವಗಳು, ಎಲ್ಲ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಒಂದು ಸಲ ಪ್ರತಿಯೊಬ್ಬರಿಗೂ ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅಂತನ್ನೋದು ಒಂದು ಅಹಂಕಾರದ ವಿಚಾರ ಬರ್ತದೆ. ನಾನಿಲ್ಲದೇ ಇದ್ದರೆ ಈ ಶರೀರ ನಿಲ್ಲಕ್ಕೆ ಶಕ್ಯವಿಲ್ಲ. ಚಕ್ಷುರಭಿಮಾನಿಯಾದ ಸೂರ್ಯ ನಾನಿದ್ದರೇ ಕೆಲಸ ಆಗೋದು, ಶ್ರೋತ್ರಾಭಿಮಾನಿ ದೇವತಾ ನಾನಿದ್ರೆ ಆಗ್ತದೆ. ಹಾಗೆ ನಾಸಿಕಾಭಿಮಾನಿ, ದೇಹಾಭಿಮಾನಿ, ಶರೀರಾಭಿಮಾನಿ ಎಲ್ಲರೂ ಶುರು ಮಾಡಿದರು. ಆಗ ಬ್ರಹ್ಮದೇವರು ಪರಮಾತ್ಮ ಕೂಡಿ ಹೇಳಿದರು,
ಇದು ಸುಮ್ಮನೆ ಬಾಯಿಯಿಂದ ನೀವು ಅನ್ಕೋತ ಕೂತರೆ ನಿರ್ಣಯವಾಗೋದಿಲ್ಲ. ಪರೀಕ್ಷೆ ಆಗಲಿ, ಆ ಪರೀಕ್ಷೆನ ನಿರ್ಣಯ ಆಗಿಬಿಡಲಿ ಯಾರು ಶ್ರೇಷ್ಠ ಅನ್ನೋದು. ಸರಿ ಆಗಲಿ ಅಂತದ್ದು. ಹಾಗಾದರೆ ಈ ಬ್ರಹ್ಮದೇವರ ದೇಹದಿಂದ ಒಬ್ಬೊಬ್ಬರಾಗಿ ಹೊರಗೆ ಬರಬೇಕು. ಯಾವ ದೇವತೆ ಹೊರಗೆ ಬಂದ ಕೂಡಲೇ ದೇಹ ನಿಶ್ಚೇಷ್ಟವಾಗಿ ಬಿದ್ದು ಬಿಡುತ್ತದೋ ಅವನು ಶ್ರೇಷ್ಠ ಅಂತ ನಿರ್ಣಯ ಮಾಡೋಣ. ಸರಿ, ಹಾಗೇ ಆಯಿತು. ಒಪ್ಪಂದದ ಪ್ರಕಾರ ಒಬ್ಬೊಬ್ಬರು ಹೊರಗೆ ಬಂದರು. ಹೊರಗೆ ಬಂದರೆ ಶರೀರ ಹಾಗೆ ಕಣ್ಣಿನಿಂದ ಹೊರಗೆ ಬೀಳ್ತಾ ಬಂದ. ಆದರೂ ಬದುಕಿದ್ದ ಜೀವ, ದೇಹ ಬದುಕಿತ್ತು. ಚಕ್ಷುರಾಭಿಮಾನಿ ಹೊರಗಾಯಿತು, ಶ್ರೋತಾಭಿಮಾನಿ ಆಯಿತು, ತೊಗಾಭಿಮಾನಿ, ನಾಶಕಾಭಿಮಾನಿ ಒಬ್ಬೊಬ್ಬರು ಬಂದರೂ ಕೂಡ ದೇಹ ಏನು ಬೀಳಲಿಲ್ಲ. ಯಾವಾಗ ಮುಖ್ಯ ಪ್ರಾಣದೇವರು ವಾಯುದೇವರು ಹೊರಗೆ ಬಿದ್ದರೂ ಶರೀರ ನಿಶ್ಚೇಷ್ಟವಾಗಿ ಹೋಗಿಬಿಟ್ಟು ತಕ್ಷಣಕ್ಕೆ ಹೋಗಿಬಿಟ್ಟಿದೆ. ಸರಿ, ಇದು ಒಂದಾಯಿತು, ಎಲ್ಲರಿಗೂ ಗೊತ್ತಾಯಿತು. ನಾವು ಹೊರಗೆ ಹೋದರೂ ದೇಹ ಬದುಕಿರ್ತದೆ, ಮುಖ್ಯ ಪ್ರಾಣದೇವರು ಮಾತ್ರ ಹೊರಗೆ ಬಂದರೆ ಇದು ಬದುಕಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಸಲ ಮತ್ತೆ ಪುನಃ ಹೇಳಿದರು, ಇನ್ನು ಯಾರು ಒಬ್ಬೊಬ್ಬರಾಗಿ ಒಳಗೆ ಬರ್ರಿ, ಯಾರು ಬಂದಾಗ ಶರೀರ ಎಳ್ದಿಂದಿರ್ತೋ ಅವನೇ ಶ್ರೇಷ್ಠ. ಸರಿ, ಒಬ್ಬ ಬಂದ, ಹೇಳಲಿಲ್ಲ. ಎರಡನೇದವರು, ಮೂರನೇದವರು ಒಬ್ಬೊಬ್ಬರು ತತ್ವಾಭಿಮಾನಿ ದೇವತೆಗಳು ಬರ್ತಾ ಇದ್ದರೆ ಶರೀರ ಹೇಳಿ ಮುಖ್ಯ ಪ್ರಾಣದೇವ ಬಂದ ಕೂಡಲೇ ಜಗ್ಗಿನ ಎದ್ದು ನಿಂತು ಬಿಟ್ಟಿದೆ. ತಸ್ಮಾದೇಕೋ ವಾಯುದೇವ. ಆದ್ದರಿಂದ ಎಲ್ಲ ದೇವತೆಗಳಿಗೆ ಗೊತ್ತಾಯಿತು, ನಮ್ಮದು ಏನೂ ಅಸ್ತಿತ್ವವಿಲ್ಲ, ನಾವು ಕೇವಲ ಸೇವಕರು, ಮುಖ್ಯ ಪ್ರಾಣದೇವರೇ ಶರೀರದಲ್ಲಿ ಜೀವರನ್ನು ಬದುಕಿಸಿದವರು ಅಂಥೇಳಿ ಶರಣಾಗತರಾದರು. ನಾವು ನಿಮ್ಮ ದಾಸರು, ನೀವು ನಮ್ಮ ಸ್ವಾಮಿ ಅಂತ ಬೇಡಿಕೊಂಡು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದರು. ಅದು ಹೇಳ್ತಾರೆ, ಎಂಥದ್ದದು, ಕೂತಲ್ಲೇ ಇರ್ತಾರೆ, ಸಮ್ರಾಟ್ನಂತೆ. ವಾಯುದೇವರಿಗೆ ಸಮ್ರಾಟ್ ಅಂತಾರೆ. ಸಮ್ರಾಟ್ ಚಕ್ರವರ್ತಿ ಇತರ ಮಾಂಡಲಿಕ ರಾಜರ ಕಡೆಗೆ ಆಜ್ಞಾ ಮಾಡಿ ಕೆಲಸ ಮಾಡಿಸುವಂತೆ ತಾವು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿ ಕೆಲಸ ಮಾಡ್ತಾರೆ. ತಾವು ಒಳಗಿದ್ದೇ ಇರ್ತಾರೆ, ಅವರಿಲ್ಲದೇ ಇದ್ದರೆ ಅವ್ರ ದೇವತೆಗಳು ಬದುಕೋದಿಲ್ಲ. ಈ ರೀತಿಯಾಗಿ ಅವ್ರ ಸ್ಥಿತಿ ಇರ್ತದೆ. ಆದ್ದರಿಂದ ಮುಖ್ಯ ಪರಮಾತ್ಮ ಅನಂತರ ವಾಯುದೇವ ಮುಖ್ಯ ಪ್ರಾಣ ವಶೇ ಸರ್ವಂ ಸವಿಷ್ಣೋರು ವಶಗ ಸದಾ. ಇಡೀ ಜಗತ್ತು ಎಲ್ಲ ದೇವತೆಗಳು ಮುಖ್ಯ ಪ್ರಾಣದೇವರ ಅಧೀನ. ಆಮೇಲೆ ಮುಖ್ಯ ಪ್ರಾಣದೇವರು ಪರಮಾತ್ಮನ ಅಧೀನ. ಈ ತಾರತಮ್ಯ ಅವಶ್ಯವಾಗಿ ತಿಳ್ಕೊಳ್ಬೇಕು. ಅದಕ್ಕಾಗಿ ಅಸ್ತ್ರಗಳಿಗೆ ಪ್ರಾರ್ಥನಾ ಮಾಡೋದು ಅಂದರೆ ಅವರೆಂದು ಒಪ್ಪಲಿಕ್ಕಿದ್ದಿಲ್ಲ. ಅದಕ್ಕಾಗಿ ಅದನ್ನು ಉಪಯೋಗಿಸ್ತಾನೇ ಇರಲಿಲ್ಲ. ಅದರ ಸಲುವಾಗಿ ಅವರು ಪ್ರಯತ್ನವೂ ಮಾಡಲಿಲ್ಲ. ಇಲ್ಲದಿದ್ದರೆ ಎಲ್ಲಕ್ಕಿಂತ ಮೊದಲು ಅವರೇ ಬರ್ಬೋದಾಗಿತ್ತು. ಅದನ್ನು ಹೇಳ್ತಾರೆ, ನಹಿ ಭಾಗವತೋ ಧರ್ಮೋ ದೇವತಾಭ್ಯುಪಯಾಚನಂ. ಕೈ ಒಡ್ಡಿ ದೇವತೆಗಳಿಗೆ ಅದು ಕೊಡು ಇದು ಕೊಡು ಅಂತ ಪ್ರಾರ್ಥನಾ ಮಾಡೋದು ಸರಿಯಲ್ಲ. ಪರಮಾತ್ಮನ ಹತ್ರ ಜ್ಞಾನ ಮತ್ತು ಭಕ್ತಿ ಮತ್ತು ಪರಮಾತ್ಮನ ಪ್ರೀತಿ, ಅನೇನ ಕರ್ಮಣ ಸೇ ಹರಿಪ್ರಿಯತಾಂ ಪ್ರೀತೋ ಭವತು, ಇಷ್ಟೇ ಅನ್ನಬೇಕು. ಅದನ್ನೇ ನಡೆಸಿಕೊಂಡು ಬಂದಿದ್ದಾರೆ. ನಾಕಾಂಕ್ಷಂ ಕಿಮುತಾನ್ಯೇಭ್ಯೋ ಅಸ್ತ್ರಂ ಕಾಮ್ಯಫಲಪ್ರದಂ. ಆದ್ದರಿಂದ ಇತರರಿಂದ ಅವರು ಪ್ರಾರ್ಥನಾ ಮಾಡೋ ಪದ್ಧತಿಯೇ ಇಲ್ಲ. ಅದಕ್ಕಾಗಿ ಕಾಮ್ಯಫಲ ಇದು. ಆದ್ದರಿಂದ ತಮ್ಮ ಇಚ್ಛೆ ಪೂರ್ಣೆ ಮಾಡಿ ನಮ್ಮ ಶತ್ರು ಸಾಯಲಿ, ಅದರಿಂದ ನೀವು ನನಗೆ ಸಹಾಯ ಮಾಡಿರಿ ಅಂತ ಹೀಗೆ ಎಂದು ಅನ್ನೋರಲ್ಲ. ಆದ್ದರಿಂದ ಅಸ್ತ್ರವಿದ್ದ ಮಾಡಲಿಲ್ಲ ಅವರು. ಯಾಕೆ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ. ಯಾವ ಕಾರಣದಿಂದ ಭೀಮಸೇನ ದೇವರು ಶುದ್ಧವಾದ ಪರಮಧರ್ಮದಲ್ಲೇ ನಿರತರಾಗಿದ್ದರು. ಎಂದೆಂದಿಗೂ ತಪ್ಪೋದಿಲ್ಲ. ಏನು ನಿಯಮಗಳು ಹಾಕಿಕೊಟ್ಟಿದ್ದಾನೋ ಪರಮಾತ್ಮ, ಆ ನಿಯಮವನ್ನು ತಂತೋತಂತವಾಗಿ ಪರಿಪಾಲನೆ ಮಾಡಿದವರು ಭೀಮಸೇನ ದೇವರು ಒಬ್ಬರೇ. ಆಮೇಲೆ ಭಾರತೀ ದೇವಿ. ಉಳಿದವರು ಎಲ್ಲ ಮುಂದೆ ಹೇಳ್ತಾರೆ ಕ್ರಮವಾಗಿ ಯಾರ್ಯಾರು ಏನೇನು ತಪ್ಪು ಮಾಡಿದರು ಅಂತ. ನ ಕಾಮ್ಯ ಕರ್ಮ ಕೃತ್ತಸ್ಮಾತ್ ನಾಯಾಚದ್ದೇವ ಮಾನುಷಾತ್. ಆದ್ದರಿಂದ ಯಾವುದೂ ಕಾಮ್ಯಕರ್ಮ ಎಂದೂ ಮಾಡಲಿಲ್ಲ. ಅಂದರೆ ಕಾಮ್ಯಕರ್ಮ ಅಂದ್ರೇನು? ತನಗೆ ಇಂಥದ್ದೊಂದು ಬೇಕಾಗಿದೆ, ಅದನ್ನು ಈ ದೇವತಾ ಕೊಡ್ತಾನೆ ಅಂಥೇಳಿ ದೇವತೆಗೆ ಪೂಜೆ ಮಾಡೋದು, ಪ್ರದಕ್ಷಿಣೆ ಹಾಕೋದು, ಹೋಮ ಹವನ ಮಾಡೋದು, ಹೀಗೆ ಮಕ್ಕಳಾಗಲಿ ಎಂದು, ಐಶ್ವರ್ಯ ಬರಲಿ ಎಂದು, ಅಧಿಕಾರ ಸಿಗಲಿ, ರೋಗ ಪರಿಹಾರವಾಗಲಿ, ಈ ಯಾವ ಕಾಮನೆಯಿಂದಲೂ ಎಂದೆಂದಿಗೂ ಅವರು ಕರ್ಮಗಳನ್ನು ಮಾಡ್ತಾ ಇರಲಿಲ್ಲ. ಆಮೇಲೆ ಯಾವ ದೇವತೆಗೂ ಎಂದು ಅವರು ಬೇಡಲಿಲ್ಲ, ಪರಮಾತ್ಮನಿಗೂ ಬೇಡಲಿಲ್ಲ.
ಯಾವ ಇಚ್ಛೆಯಿಂದಲೂ ಕೂಡ ಅದನ್ನು ಕೊಡು ಇದನ್ನು ಕೊಡು ಅಂಥೇಳಿ ಎಂದೆಂದಿಗೂ ಬೇಡ್ತಕ್ಕಂಥವರಲ್ಲ. ಆಯಿತು, ನೀವು ಹೇಳಿದ್ರಿ ಸರಿ. ಆದರೆ ಏಕಚಕ್ರ ನಗರದಲ್ಲಿ ಬ್ರಾಹ್ಮಣರ ವೇಷದಲ್ಲಿದ್ದಾಗ ಭೀಮಸೇನ ದೇವರು ಮನೆ ಮನೆಗೆ ಹೋಗಿ ಭಿಕ್ಷಾ ಬೇಡ್ತಿದ್ರಲ್ಲ. ಓಂ ಭವತಿ ಭಿಕ್ಷಾಂ ದೇಹಿ ಭವಾನ್ ಭಿಕ್ಷಾಂ ದದಾತು ಅಂತ. ಮತ್ತು ಆವೇಳಿ ಕಾಮಕರ ಮಾಡಿದಾಗ ಆಯ್ತಲ್ಲ. ಅದಕ್ಕೆ ಹೇಳಿದರು, ಆಗ ಅಲ್ಲೂ ಮಾಡಿಲ್ಲ. ನಿಮಗೆ ಅನ್ನಿಸ್ತದೆ ಭಿಕ್ಷಾ ಮಠಂಶ್ಚ ಹುಂಕಾರಾತ್ ಕರವದ್ವೈಶ್ಯತೋ ಗೃಹೀತ. ಭಿಕ್ಷೆ ಬೇಡುವಾಗ ಅವರು ಹೋಗಿ ಬಾಗಿಲಲ್ಲಿ ಹೊಮ್ ಅಂತ ನಿಂದಿರ್ತಿದ್ರು ಅಷ್ಟೇ. ಹೊಮ್ ಅಂದರೆ ನರಸಿಂಹ ಮಂತ್ರ ಬೀಜ ಅದು. ನರಸಿಂಹದೇವರ ಸ್ಮರಣೆ ಮಾಡ್ತಾಯಿದ್ರು. ಕೊಡೋರು ಗಾಬರಿಯಾಗಿ ತಂದು ಕೊಡ್ತಿದ್ರು ಅಷ್ಟೇ. ಪ್ರಾರ್ಥನಾ ಮಾಡಿ ದೈನ್ಯದಿಂದ ಅದು ಕೊಡ್ರಿ ಇದು ಕೊಡ್ರಿ ಅಂತೇಳಿ ಅವರು ಅಂದವರಲ್ಲ. ಪರಮಾತ್ಮನಿಗೆ ಬೇಡಲಿಲ್ಲ ಅಂತಂದಮೇಲೆ ಇನ್ಯಾರಿಗೆ ಬೇಡ್ತಾರೆ? ನಾಣ್ಯ ದೇವಾನತಾಸ್ತೇನ ವಾಸುದೇವಾನ್ನ ಪೂಜಿತಾ. ಇತರ ದೇವರಿಗೆ ತಲೆ ಬಾಗಲಿಲ್ಲ, ವಾಸುದೇವನನ್ನು ಬಿಟ್ಟು ಯಾರಿಗೂ ಪೂಜಿಸಲಿಲ್ಲ. ಆಮೇಲೆ ಎಂದೆಂದಿಗೂ ಪರಮಾತ್ಮನ ವಿರುದ್ಧವಾಗಿ ಯಾವುದು ಮಾತಾಡ್ತಾ ಇರಲಿಲ್ಲ. ಪರಮಾತ್ಮನ ಇಚ್ಛೆ ವಿರುದ್ಧವಾಗಿ ಯಾವ ಕೆಲಸವೂ ಮಾಡ್ತಾ ಇರಲಿಲ್ಲ. ನ ಪ್ರತೀಪಂ ಹರೇ ಕ್ವಾಪಿ ಸಕರೋತಿ ಕಥಂಚನ ಅಂತೂ ನಿರ್ಮತ. ಭಗವಂತನ ಪೂರ್ಣ ಇಚ್ಛಾ ತಿಳಿದವರು. ಮುಂದೆ ಹೇಳ್ತಾರೆ ಪರಶುಕ್ಲತ್ರಯರು ಅಂತಂತಾರೆ. ಪರಶುಕ್ಲತ್ರಯರು ಅಂದರೆ ಪರ ಅಂದರೆ ಪರಮಾತ್ಮ, ಅತಿ ಸರ್ವೋತ್ತಮನಾಗಿದ್ದ ಪರಮಾತ್ಮನಿಗೆ ಪರ ಅಂತ ಹೆಸರು. ಅವನ ವಿಷಯದಲ್ಲಿ ಶುದ್ಧವಾಗಿರ್ತಕ್ಕಂಥ ಜ್ಞಾನವುಳ್ಳವರು ಶುಕ್ಲ, ಏನೂ ದೋಷವಿಲ್ಲದ ಶುದ್ಧ ರೂಪದಿಂದ ಪರಮಾತ್ಮನ ತಿಳಿದವರು ಅಂಥವ್ರು 3 ಜನ ಮುಂದೆ ಗುಂಪು ಮಾಡಿದ್ದಾರೆ. 5. ಒಂದು ಮಹಾಲಕ್ಷ್ಮಿ ಮೊದಲನೇದವಳು, ಎರಡನೇದು ಬ್ರಹ್ಮ ವಾಯುದೇವರು, ಬ್ರಹ್ಮದೇವರು ಸರಸ್ವತಿ, ವಾಯು ಭಾರತಿ. ಇವರು ಪರಶುಕ್ಲತ್ರಯದಲ್ಲಿ ಸೇರಿದವರು. ಅದಕ್ಕಾಗಿ ಅವರು ಎಂದೆಂದಿಗೂ ಇತರರಿಗೆ ಪ್ರಾರ್ಥನೆ ಮಾಡೋರಲ್ಲ. ಆಮೇಲೆ ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಉಪಸ್ಕರಿ. ಸಾಮಾನ್ಯವಾಗಿ ಯುದ್ಧ ಮಾಡೋರಾಗಲಿ ಅಥವಾ ಪರಸ್ಪರ ವೈರ ಇಟ್ಕೊಂಡವರಾಗಲಿ ಪ್ರಸಂಗ ನೋಡ್ತಿರ್ತಾರೆ. ತನ್ನ ವೈರನ್ನು ಯಾವುದೋ ಒಂದು ಪ್ರಸಂಗದಲ್ಲಿ ಹೊಡೆದರೆ ಸಾಕು ಅಂತ ಯುದ್ಧಕ್ಕೆ ಬರದೇ ಇದ್ದಾಗ ಅಸಾವಧಾನನಾಗಿ ನಿಂತಾಗ ಒಮ್ಮೆಲಿಗೆ ಬೆನ್ನಲ್ಲಿ ಹೊಡೆದುಬಿಡೋದು ಅಥವಾ ಮತ್ತೊಂದು ರೀತಿಯಿಂದ ಮೋಸ ಮಾಡೋದು. ಹಾಗೆಂದು ಕೈ ಒಳಗೆ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಎದುರಿಗೆ ಬಂದು ಯುದ್ಧಕ್ಕೆ ನಿಂತಾದಾಗ ಮಾತ್ರ ಯುದ್ಧ ಮಾಡೋದು. ಅವನ ಆಯುಧ ಇಲ್ಲದೇ ಇದ್ದಾಗ ಅವರು ಎಂದು ಭೀಮಸೇನ ದೇವರು ಎಂದೂ ಅಂಥ ಶತ್ರುಗಳಿಗೆ ಹೊಡಿಲಿಕ್ಕೆ ಹೋಗ್ತಾ ಇರಲಿಲ್ಲ. ಎಂದೆಂದಿಗೂ ಅವರು ಯುದ್ಧದಿಂದ ಪರಾಂಗುಖರಾಗಿ ಬರ್ತಾ ಇರಲಿಲ್ಲ. ಎಂದೆಂದಿಗೂ ಮೋಸ ಮಾಡುವುದಲ್ಲ, ನಾನಾ ರೀತಿಯಿಂದ ಮೋಸ ಮಾಡಿ ಕೊಲ್ಲೋ ಪದ್ಧತಿ ಸರ್ವಥಾ ಇಲ್ಲ. ಏನು ನಿಯಮಗಳವನೋ ಯುದ್ಧದ ನಿಯಮ, ಕ್ಷತ್ರಿಯರ ನಿಯಮ, ಅದನ್ನು ಅತ್ಯಂತ ಲಕ್ಷ್ಯ ಕೊಟ್ಟು ಪೂರ್ಣವಾಗಿ ಪಾಲಿಸ್ತಾ ಇದ್ದರು. ಆಮೇಲೆ ನೈವೋರ್ಧ್ವ ದೈಹಿಕಾನುಜ್ಞಾಮ ವೈಷ್ಣವ ಕೃತೇ ಕರೋತ್. ಆಮೇಲೆ ಯಾರಾದರೂ ವಿಷ್ಣುದ್ವೇಷಿಗಳು ಅವ್ರ ಮೇಲೆ ಭಾಳ ಸಿಟ್ಟು, ಸರ್ವೋತ್ತಮನಾಗಿ ಇಡೀ ಜಗತ್ ಸೃಷ್ಟಿಕರ್ತನಾಗಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಎಲ್ಲ ಜೀವರಿಗೂ ಪಕ್ಷಪಾತವಿಲ್ಲದೆ ವೈಷಮ್ಯವಿಲ್ಲದೆ ಅವರವರಿಗೆ ದೇಹಾದಿಗಳೆಲ್ಲ ಕೊಟ್ಟು ಪಂಚಭೂತಗಳು ಪಂಚತನ್ಮಾತ್ರಗಳು ಎಲ್ಲ ನಿರ್ಮಾಣ ಮಾಡಿ ಸಮೃದ್ಧವಾದಂಥದ್ದು ಎಲ್ಲ ದತ್ತ ಆಹಾರ ಭೂತ ಹಂಸ ಎಲ್ಲವನ್ನು ಕೊಟ್ಟಿರ್ತಕ್ಕಂಥವನ ಮೇಲೆ ದ್ವೇಷ ಮಾಡುವಂಥವ್ರು ನೋಡಿದರೆ ಭಾಳ ಸಿಟ್ಟು ಅವರಿಗೆ. ಆದ್ದರಿಂದ ಅಂಥ ವಿಷ್ಣು ದ್ವೇಷಗಳಿಗೆ ಅವರು ಎಂದೆಂದಿಗೂ ಔರ್ಧ್ವ ದೇಹಿಕ ಸತ್ತ ಮೇಲೆ ಮಾಡ್ತಕ್ಕಂಥ ಕರ್ಮಗಳಿಗೂ ಅನುಜ್ಞಾ ಕೊಡ್ತಾ ಇರಲಿಲ್ಲ. ತಾವಂತಲೂ ಎಂದೂ ಸಹಾಯ ಮಾಡ್ತಾ ಇರಲಿಲ್ಲ. ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ. ಹರಿದ್ವೇಷಿಗಳು ಮಹಾ ಕಷ್ಟದಲ್ಲೇ ಬೀಳಬೇಕು, ಅವರಿಗೆಂದೂ ಯಾರೂ ಸಹಾಯ ಮಾಡಬಾರ್ದು. ಈ ರೀತಿಯಾಗಿ ಅವರ ಸಿದ್ಧಾಂತ. ಆದ ರೀತಿಯಿಂದ ತಾವು ಸ್ವತಃನೂ ಅವರಿಗೆ ಸಹಾಯ ಮಾಡ್ತಿರಲಿಲ್ಲಲ್ಲ, ಮಾಡಿಸ್ತಾ ಇರಲಿಲ್ಲ. ಅವೈಷ್ಣವರ ಜೊತೆಯಲ್ಲಿ ಎಂದೂ ಸಖ್ಯ ಇಲ್ಲ ಅವರಿಗೆ. ವಿಷ್ಣು ದ್ವೇಷಿಗಳ ಜೊತೆಯಲ್ಲಿ ಎಂದೆಂದಿಗೂ ಸಖ್ಯ ಇಲ್ಲ. ವೈಷ್ಣವರ ಜೊತೆಯಲ್ಲಿ ಎಂದೆಂದಿಗೂ ವಿರೋಧ ಮಾಡ್ತಾ ಇರಲಿಲ್ಲ. ವೈಷ್ಣವರು ಕಂಡರೆ ಪರಮ ಪ್ರೀತಿ, ಅವರ ಮೇಲೆ ಪೂರ್ಣ ಅನುಗ್ರಹ. ಆಮೇಲೆ ಅವರೊಂದು ನೇಮ ಮಾಡಿದರು, ಯಾರಾದರೂ ಸರ್ವಸ್ವಾಮಿಯಾಗಿದ್ದಂಥ ಪರಮಾತ್ಮನಿಗೆ ನಿಂದೆ ಮಾಡಿದರೆ, ಎದುರಿಗಲ್ಲ ಎಲ್ಲೋ ದೂರದಲ್ಲಿದ್ದುಕೊಂಡು ತಮ್ಮ ಮನೆಯೊಳಗಾಗಲಿ ಹೊಲದೊಳಗಾಗಲಿ ನಿಂದ ಮಾಡಿದ್ದು ಗೊತ್ತಾದರೆ ಅವನಿಗೆ ಹಿಡಿದು
ಅವನ ನಾಲಿಗೆಯನ್ನೇ ಕತ್ತರಿಸಿ ಹಾಕಿಬಿಡ್ತೇನೆ ಅಂತ ಅವ್ರ ಪ್ರತಿಜ್ಞೆ ಇತ್ತದು. ಪರಮಾತ್ಮನಿಗೆ ಬೈಯುವಂಥವನು ಅವನು ನನ್ನ ವೈರಿ, ಅವನ ನಾಲಿಗೆಯನ್ನೇ ಕತ್ತಿ ಹಾಕಿಬಿಡಬೇಕು. ಈ ರೀತಿಯಾಗಿ ಅಂಥ ವೈಷ್ಣವತ್ವ ಅವರಲ್ಲಿ. ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ನ ಕರೋತ್. ಆಮೇಲೆ ಅವ್ರ ಜ್ಞಾನ ಪರಮಶುದ್ಧವಾದ ಜ್ಞಾನ, ಎಂದೆಂದಿಗೂ ತಪ್ಪಿಲ್ಲ. ಅದಕ್ಕಾಗಿ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಏನು ಸ್ವತಃ ಹೇಳಿದ್ದಾರೆ. ತತ್ವಜ್ಞಾನೇ ವಿಷ್ಣು ಭಕ್ತೌ ವೇಗೇ ಚೈವ ಪರಾಕ್ರಮೇ ಭೀಮಸೇನ ಸಮೋ ನಾಸ್ತಿ. ಶುದ್ಧವಾದ ತತ್ವಜ್ಞಾನ, ಶುದ್ಧವಾದ ಧರ್ಮಜ್ಞಾನ, ಆಮೇಲೆ ವೇಗ, ಪರಾಕ್ರಮ, ಅಜ್ಞಾನ ಎಂದೂ ಇಲ್ಲ, ಸಂಶಯ ಎಂದೂ ಇಲ್ಲ. ಇದಮಿತ್ತಂ ಅಂತ ಯಾವಾಗಲೂ ಅವರ ಜ್ಞಾನದಲ್ಲಿ ನಿರ್ಣಯವೇ ನಿರ್ಣಯ. ಆ ರೀತಿಯಾಗಿ ಇದ್ದುದರಿಂದ ಅವರು ಎಂದೆಂದಿಗೂ ವಿರುದ್ಧವಾಗಿ ನಡೀತಾ ಇರಲಿಲ್ಲ. ನ ಸಂಶಯಂ ಕದಾಪ್ಯೇಷ. ಇದು ಹೌದೋ ಅಲ್ಲೋ, ಇದು ಮಾಡಿದರೆ ಏನಾಗ್ತದೆ, ಧರ್ಮಾದಿಗಳಲ್ಲಿ ಕಂಡು ಬರ್ತದೆ. ಆದರೆ ಭೀಮಸೇನ ದೇವರಲ್ಲಿ ಮಾತ್ರ ಅಂಥ ಸಂಶಯವಿಲ್ಲ, ಎಂದೆಂದಿಗೂ ತೊಂದು ಮಾಡಲಿಲ್ಲ. ಮತ್ತು ವಿದ್ಯೋಪಜೀವನಂ ದೈವ ಚಕಾರ ಆಪದ್ಯಪಿ ಕ್ವಚಿತ್. ಆಮೇಲೆ ವಿದ್ಯೆ ಎಂದೆಂದೂ ಮಾರ್ಕೊಳ್ಳಿಲ್ಲ ಅವರು. ಮಾರ್ಕೊಳ್ಳೋದು ಅಂದ್ರೇನು, ಇಂಥದ್ದೊಂದು ನೀವು ಹೇಳಿದರೆ ನಾನು ಅದಕ್ಕೆ ಪ್ರತಿಯಾಗಿ ಇದು ಕೊಡ್ತೇನೆ, ಅಥವಾ ನಿಮಗೆ ಕೀರ್ತಿ ಬರ್ತದೆ, ಐಶ್ವರ್ಯ ಬರ್ತದೆ, ಏನಿಲ್ಲ. ಅಥವಾ ತಾವಾಗಿಯೇ ಇದೊಂದು ಪ್ರವಚನ ಮಾಡಿದ್ರಿಂದ ಇದೊಂದು ಲಾಭ, ಹೀಗೆ ತಿಳ್ಕೊಂಡು ಎಂದೂ ಮಾಡಿದವರಲ್ಲ. ವಿದ್ಯಾ ಮಾರ್ಕೊಳ್ಳೋದು ತಪ್ಪು ಅನ್ನೋದನ್ನು ಅದು ಸಿದ್ಧಾಂತ ಇಟ್ಕೊಂಡಿದ್ದರು. ಅದಕ್ಕಾಗಿ ಅಥೋ ನ ಧರ್ಮ ನಹುಷೌ ಪ್ರತ್ಯುವಾಚ ಕಥಂಚನ ಆಜ್ಞೇಯವ ಹರೇರ್ದ್ರೋಣೈ ಅಸ್ತ್ರಾಣ್ಯಸ್ತ್ರೈರಶಾತಯತ್. ಇದಕ್ಕಾಗಿ ಒಂದು 2 ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ವಿದ್ಯಾ ಮಾರಿಕೊಳ್ಳೋ ಪ್ರಸಂಗ ಬಂದಿತ್ತು ಅವ್ರ ಮೇಲೆ. ಒಮ್ಮೆ ಅರಣ್ಯದಲ್ಲಿದ್ದಾಗ ಅವರು ಯಕ್ಷ ನೀರು ಬೇಕು ಅಂಥೇಳಿ ಧರ್ಮರಾಜ ಕೇಳಿದಾಗ ನೀರು ತರ್ತೇನೆ ಅಂಥೇಳಿ ಸರೋವರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಧರ್ಮನೇ ಯಕ್ಷ ರೂಪದಿಂದ ಇದ್ದು ಮೊದಲು ನಕುಲ, ಸಹದೇವ, ಅರ್ಜುನ, ಭೀಮ ಒಬ್ಬೊಬ್ಬರಾದಮೇಲೆ ಒಬ್ಬರು ಬರ್ತಾರೆ. ನಕುಲ ಹೋದವನೂ ಬರಲೇ ಇಲ್ಲ, ಸಹದೇವ ಹೋದವನೂ ಬರಲಿಲ್ಲ, ಅರ್ಜುನ ಬರಲಿಲ್ಲ, ಭೀಮ ಬರಲಿಲ್ಲ. ಏನಾಯಿತು ಅಂತ ಅನ್ನೋದು ಗೊತ್ತಾಗಲಿಲ್ಲ. ಅಲ್ಲಿ ಏನಾಗಿತ್ತು ಅಂದರೆ, ನೀರು ಕುಡಿಯುವಾಗ ಯಕ್ಷ ಅವನು ಹೇಳ್ತಾನೆ, ಹಾಗೆ ನೀವು ನೀರು ಮುಟ್ಲಿಕ್ಕಿಲ್ಲ, ನಾನು ಪ್ರಶ್ನೆ ಕೇಳ್ತೇನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ನೀವು ನೀರು ಕುಡಿಬಹುದು ಅಂಥೇಳಿ ಅವರಿಗೆ 4 ಜನರಿಗೆ ಆಗಲಿಲ್ಲ. ಭೀಮಸೇನ ದೇವರಿಗೆ ಸಾಧ್ಯ ಇದ್ದರೂ ಅವರು ಉತ್ತರ ಕೊಡಲಿಲ್ಲ. ಅದಕ್ಕಾಗಿ ಅವರು ಬರಲಿಲ್ಲ ಅಂತ ಗಾಬರಿಯಾಗಿ ಧರ್ಮರಾಜ ಬರ್ತಾನೆ. ಯಾಕೆ, ಉತ್ತರ ಕೊಟ್ಟಿದ್ದರೆ ಏನಾಗ್ತಿತ್ತು, ಪ್ರಾಣ ಬದುಸೋದಕ್ಕಾಗಿ, ನೀರು ಕುಡಿಯೋದಕ್ಕಾಗಿ ವಿದ್ಯಾ ಕೊಟ್ಟರೆ ವಿದ್ಯಾ ಮಾರ್ಕೊಂಡಂಗೆ ಆಯ್ತಲ್ಲ. ಅಂಥ ವಿದ್ಯಾ ಮಾರ್ಕೊಳ್ಳೋ ಪದ್ಧತಿ ಅವರಲ್ಲಿ ಇರಲಿಲ್ಲ, ಸರ್ವಥಾ ತಪ್ಪು, ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿದರು ಅವರು. ಹಾಗಾದ್ರೆ ಮೂರ್ಛೆ ಬಂದಾಗಿ ತೋರಿಸಿದರು. ಧರ್ಮರಾಜ ಬಂದು ನೋಡಿದ ಕೂಡಲೇ ಇದೇನಿದು 4 ಜನರು ಮೂರ್ಛಿತರಾಗಿ ಬಿದ್ದಾರಲ್ಲ, ಏನು ಯಾರಿದ್ದಾರೆ ಇಲ್ಲಿ ಅಂತ ನೋಡಿದರೆ ಯಕ್ಷ ಹೇಳ್ತಾನೆ, ನಾನು ನನ್ನ ಮೂಲಕವಾಗಿ ಇದೆ, ಅವರು ಉತ್ತರ ಕೊಡಲಿಲ್ಲ ಇದೆ, ನೀನು ಉತ್ತರ ಕೊಟ್ಟರೆ ಅವರು ಬದುಕ್ತಾರೆ ಅಂತ. ಸರಿ ಆಗಲಿ ಅಂತ ಒಪ್ಪಿಬಿಟ್ಟು ಆಗಿಂತಾಗಲೇ ಕೇಳಿದ ಪ್ರಶ್ನೆಗಳಿಗೆ ಭಾಳ ಶ್ರೇಷ್ಠವಾಗಿದೆ, ಅನೇಕ ಪ್ರಶ್ನೆಗಳು ಕೇಳಿದ್ದಕ್ಕೆ ಉತ್ತರ ಕೊಟ್ಟ. ಅದು ಭೀಮಸೇನ ದೇವರಿಗೆ ಮಾತ್ರ ಅದು ಸಮ್ಮತ ಬರಲಿಲ್ಲ. ಆಮೇಲೆ 2ನೇ ಸಲ ಇನ್ನೊಂದು ಸಲ ಪ್ರಸಂಗ ಬರ್ತದೆ. ಧರ್ಮ ಅಂದಾಯ್ತು. ಈಗ ನಹುಷನ ಮೇಲೆ, ನಹುಷನ ಜೊತೆಯಲ್ಲಿ ಒಂದು ಸಲ ಹೀಗೆ ಅರಣ್ಯದಲ್ಲಿದ್ದಾಗ ಎಲ್ಲ ಕಡೆಗೂ ಸಂಚಾರ ಮಾಡ್ತಾ ಇದ್ದಾಗ ಭೀಮಸೇನ ದೇವರು ಒಬ್ಬರೇ ಒಂದು ಸಲ ಹೋಗಿಬಿಟ್ರು. ಈ 4 ಜನ ದ್ರೌಪದಿ ಒಂದು ಆಶ್ರಮದಲ್ಲಿ ಕೂತಿದ್ದರು. ಭೀಮಸೇನ ದೇವರೇ ನಡೀತಾ ಹೋಗಿದ್ದಾರೆ. ಹೋದ್ಮೇಲೆ ತಿರುಗಿ ಬರಲೇ ಇಲ್ಲ ಅವರು. ಎಷ್ಟೊತ್ತಾದರೂ ಬರಲಿಲ್ಲ. ಏನಾಯಿತು ಎಲ್ಲಿ ಹೋದೋ ಭೀಮ ಅಂತೇಳಿ ಧರ್ಮರಾಜನಿಗೆ ಚಿಂತೆ. ಉಳಿದವರಂದರೆ ಏನಾಗೋದಿಲ್ಲ, ಅವನು ಎಲ್ಲಿ ಹೋದರೂ ಸುರಕ್ಷಿತವಾಗಿ ಬರ್ತಾನೆ ಅಂತ ಉಳಿದವರು. ಆದರೂ ಎಲ್ಲಿಲ್ಲ, ಏನಾಗಿದೆ ನೋಡೋಣ ಅಂತ ಹೋಗ್ತಾರೆ. ಹೊರಟ್ರೆ ಅರಣ್ಯ. ಭೀಮಸೇನ ದೇವರು ಯಾವ ಮಾರ್ಗದಿಂದ ಹೋಗ್ಯಾನಂತ ಅನ್ನೋದು ಹೇಗೆ ಗೊತ್ತಾಗಬೇಕು. ಹಾಗೆ ಗೊತ್ತಾಯಿತು, ಗಿಡಗಳು ಬಿದ್ದಿರ್ತವೆ ಎಡಕ್ಕೆ ಬಲಕ್ಕೆ. ಹೋಗುವಾಗ ಭೀಮಸೇನ ದೇವರು ಕೈ ಜಾಡಿಸಿದರೆ ಆ ಎಲ್ಲ ಗಿಡಗಳು ಬಿದ್ದಿದ್ದು ತಿಳಿತದಲ್ಲ, ಅದೇ ದಾರಿ ಅದು. ಆ ದಾರಿಯಿಂದ ಹೋಗೋಣ
ಅಂತ ಹೇಳಿ ಹುಡುಕ್ತಾ ಹೋಗಿದರೆ ಒಂದು ಕಡೆಗೆ ಒಂದು ಭಯಾನಕ ದೃಶ್ಯ. ಸಾಮಾನ್ಯ ಮನುಷ್ಯ ನೋಡಿದರೆ ಚಟ್ಟನೆ ಚೀರಿ ಮೂರ್ಛಿತನಾಗಬೇಕು. ಭೀಮಸೇನ ದೇವರು ಕೂತಿದ್ದಾರೆ. ಅವನ ಮೈ ಸುತ್ತ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಅಜಗರ ಗಟ್ಟಿಯಾಗಿ ಸುತ್ತಕೊಂಡು ಕೂತುಬಿಟ್ಟಿದೆ. ಇವರೇನು ಅಂಜಿಕೆ ಇಲ್ಲದೆ ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ಅದು ನೋಡಿ ಗಾಬರಿ ಆದರು ಎಲ್ಲರೂ. ಧರ್ಮ ಕೇಳ್ತಾರೆ, ಏನಿದು ಪರಿಸ್ಥಿತಿ, ಯಾಕೆ? ಇಲ್ಲ, ಆ ಅಜಗರ ನನಗೆ ಅವನೇನೋ ಪ್ರಶ್ನೆ ಮಾಡ್ತಾನಂತೆ. ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು. ಉತ್ತರ ಕೊಟ್ಟರೆ ಬಿಟ್ಟುಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ನಾನು ನನ್ನ ಪ್ರಾಣ ಬಚ್ಚನ ರಕ್ಷಣೆ ಮಾಡುವುದಕ್ಕಾಗಿ ಉತ್ತರ ಕೊಡುವುದಿಲ್ಲ, ಅದಕ್ಕಾಗಿ ಕೊಡಲಿಲ್ಲ, ಬೆಚ್ಚಗಿದೆ ಕೂತಿದ್ದೇನೆ ಅಂತ ಹೇಳಿಬಿಟ್ರು ಅವಳು. ಹಾಗೆ ಮಹಾರಾಯ, ಇಂಥ ಕಷ್ಟದಾಗ ಯಾರಾದರೂ ಕೂಡ್ತಾರೇನೋ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಪಾರಾಗಬೇಕಾಗಿತ್ತು, ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವರು. ಹಾಗಾದರೆ ನೀ ಕೇಳು. ನನಗೆ ಕೇಳಪ್ಪ, ನಾ ಹೇಳ್ತೀನಿ ಅಂತಂದಾಗ ಪ್ರಶ್ನೆ ಕೇಳಿದ. ಸರಿಯಾಗಿ ಬಿಟ್ಟು ಹೋಗ್ಬಿಟ್ಟು. ಆ ಅಜಗರ ಯಾರು ಅಂದರೆ ನಹುಷ. ಆ ನಹುಷನಿಗೆ ಶಾಪ ಇತ್ತು. ಋಷಿಗಳಿಗೆ ಅವಮಾನ ಮಾಡಿ ಅವರಂತ ತಾನು ಕೂಡ್ತ ಪಲ್ಲಕ್ಕಿಯನ್ನು ಹೊರಸಲಿಕ್ಕೆ ಹಚ್ಚಿದ್ದ, ಕಾಲಿನಿಂದ ಒದ್ದಿದ್ದ. ಅದೇ ರೀತಿಯಾಗಿ ಮಾಡಿದಂಥ ಅನ್ಯಾಯಕ್ಕೆ ಆ ಅಜಗರ ಜನ್ಮ ಬಂದಿತ್ತು. ಆದ್ದರಿಂದ ಭೀಮಸೇನ ದೇವರು ನೋಡಿ, ಎಂಥ ಪ್ರಸಂಗದಲ್ಲಿಯೂ ಕೂಡ ತನ್ನ ಪ್ರಾಣ ಬದುಕಲಿ ಅಂತನ್ನೋ ಸಲುವಾಗಿ ವಿದ್ಯಾ ಮಾರ್ಕೊಳ್ಳಿಲ್ಲ. ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ಯೋಗ್ಯತೆ. ವಿದ್ಯೋಪಜೀವನಂ ಶಕ್ನೈವ ಚಕಾರಾಪದ್ಯಪಿ ಕ್ವಚಿತ್. ಆಮೇಲೆ ಅಸ್ತ್ರಯುದ್ಧ ಮಾಡೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಖರೆ ಒಂದು ಸಲ ಅಸ್ತ್ರಯುದ್ಧ ಮಾಡಿದ್ದು ಅದಲ್ಲ. ಅಲಂಬುಸ ಅಂತಕ್ಕಂಥವನು ಕೌರವ ಪಕ್ಷದಲ್ಲಿರ್ತಕ್ಕಂಥದ್ದು ರಾಕ್ಷಸ. ಅವನಿಗೆ ಸಂಹಾರ ಮಾಡುವಾಗ ಮತ್ತು ಅಸ್ತ್ರಗಳ ಪ್ರಯೋಗ ಮಾಡಿದರಲ್ಲ. ಅಂದರೆ ಆಗ ಶ್ರೀಕೃಷ್ಣನ ಆಜ್ಞಾ ಇತ್ತು. ಪರಮಾತ್ಮನ ಆಜ್ಞಾ ಅಂದಮೇಲೆ ಮುಗಿದೋಯ್ತು. ಆದ್ದರಿಂದ ತಮ್ಮ ನಿಯಮ ಮುರ್ಕೊಂಡ್ಬಿಡ್ತಿದ್ರು. ಆ ಪರಮಾತ್ಮ ಆಜ್ಞೆ ಮಾಡಿದ. ಏನು ಅಂದರೆ ಜನರಿಗೆ ಸಾಮಾನ್ಯ ಏನು ಕಲ್ಪನೆ ಆಗ್ತದೆ ಅಂದರೆ, ಭೀಮಸೇನ ದೇವರ ಗದಾ ಯುದ್ಧ ಮಾತ್ರ ತಿಳ್ಕೊಂಡಾನೆ, ಅವನಿಗೆ ಉಳಿದವರಿಗೆ ಇದ್ದಂಥ ಅಸ್ತ್ರಜ್ಞಾನ ಇಲ್ಲ ಅಂತ ಹೀಗೆ ಅನಿಸ್ಬಿಡ್ತದೆ. ಹಾಗೆ ಅನಿಸೋದು ಬೇಡ. ಒಂದೊಂದು ಪ್ರಸಂಗದಲ್ಲಿ ಅಸ್ತ್ರವಿದ್ಯಾನೂ ಕೂಡ ಪೂರ್ಣವಾಗಿ ಗೊತ್ತಿದೆ. ಅದರೊಳಗೂ ಮಹಾಪ್ರವೀಣ. ಅಸದೃಶ ಅಂತನ್ನೋದು ಜನರಿಗೆ ಗೊತ್ತಾಗಲಿ ಅಂತ ಅನ್ನೋದಕ್ಕಾಗಿ ಆಗ ಬೇಕಂತಲೇ ಭೀಮಸೇನ ದೇವರಿಗೆ ಶ್ರೀಕೃಷ್ಣ ಆಜ್ಞೆ ಮಾಡಿದ, ಈ ಸಲ ನೀವು ಅಸ್ತ್ರದಿಂದಲೇ ಯುದ್ಧ ಮಾಡಬೇಕು. ಆದ್ದರಿಂದ ಹಾಗೆ ಆಗಲಿ ಅಂತ ಒಪ್ಪಿಕೊಂಡಿದ್ದು. ಆಮೇಲೆ ಅವ್ರದ್ದು ಮಹಾಪರಾಕ್ರಮಿಗಳು ಅಂದರೆ ಅರ್ಜುನ, ದ್ರೋಣ, ಇವರು ಅಶ್ವತ್ಥಾಮಾಚಾರ್ಯರು. ಭೀಮಸೇನ ದೇವರಂತ ಕೇಳೋದು ಬೇಡ. ಆದರೆ ಆ ಭಯಾನಕವಾದಂಥ ರಾಕ್ಷಸನ ಜೊತೆಯಲ್ಲಿ ಭಗವಂತನ ಆಜ್ಞೆ ಅಂತ ತಿಳ್ಕೊಂಡು ಆ ನಂತರ ಓದುವಂಥ ಸರಿ. ಆಮೇಲೆ ಅವರು ಇಂಥ ದೊಡ್ಡ ಸ್ಥಾನದಲ್ಲಿದ್ದವರು ನಮಸ್ಕಾರ ಮಾಡೋ ಪದ್ಧತಿ ಇಲ್ಲ. ಪರಮಾತ್ಮನಿಗೆ ಒಬ್ಬನಿಗೇನೆ ನಮಸ್ಕಾರ ಮಾಡೋದು. ನಾಣ್ಯದೇವ ನತಹಸ್ತೇನ, ಯಾರಿಗೆ ನಮಸ್ಕಾರ ಮಾಡಲಿಲ್ಲಲ್ಲ. ಹಾಗಾದರೆ ಈಗ ತಾಯಿ ಕುಂತಿ, ಆಮೇಲೆ ಕಕ್ಕ ಧೃತರಾಷ್ಟ್ರ ಕಕ್ಕ, ವಿದುರ, ಆಮೇಲೆ ಋಷಿಮುನಿಗಳು ತಮಗಿಂತ ಕಡಿಮೆಯವರೇ. ಅವರು ಯಾರು ದೊಡ್ಡವರೇ ಇಲ್ಲೇ ಇಲ್ಲ, ಶ್ರೀಕೃಷ್ಣ ಒಬ್ಬನೇ. ಆಮೇಲೆ ಅವ್ರು ಬಂದಾಗ ಎದ್ದು ನಿಂದಿರೋದಾಗಲಿ ನಮಸ್ಕಾರ ಮಾಡೋದು ಮಾಡಲಿಲ್ಲ ಅಂದರೆ ಜನರೇನು ಅಂದಾರು, ಭೀಮನಿಗೆ ವ್ಯವಹಾರ ಗೊತ್ತಿಲ್ಲ, ಹಿರಿಯರು ಬಂದರೆ ನಮಸ್ಕಾರ ಮಾಡಬೇಕು, ಅದನ್ನು ಹೇಳಬೇಕಲ್ಲ. ಹಾಗೆ ಅಪವಾದ ಬರಬಾರದು ಅನ್ನೋದು ಸಲುವಾಗಿ ಲೌಕಿಕ ದೃಷ್ಟಿಯಿಂದ ಅಪವಾದ ಪರಿಹಾರ ಮಾಡೋದಕ್ಕಾಗಿ ಶ್ರೀಕೃಷ್ಣ ಆಜ್ಞೆ ಇತ್ತು. ಹಿರಿಯರು ಬಂದಾಗ ಪ್ರತ್ಯಕ್ಷವಾಗಿ ಬಂಧುಗಳು, ಶ್ರೇಷ್ಠರಾದವರು, ವಯೋವೃದ್ಧರು, ವೃದ್ಧರು ಬಂದರೆ ಆಗ ನಮಸ್ಕಾರ ಮಾಡಬೇಕು, ಕೇವಲ ವ್ಯವಹಾರಕ್ಕಾಗಿ. ಆದ್ದರಿಂದ ಹಾಗೆ ನಮಸ್ಕಾರ ಮಾಡ್ತಿದ್ದರವರು. ಮಾಡಿದರೂ ಕೂಡ ತಥಾಪಿ ವಿಷ್ಣುಮೇ ವಾಸೌ ನಮೇನ್ನಾನ್ಯಂ ಕಥಂಚನ. ಅಲ್ಲಿ ನಮಸ್ಕಾರ ಮಾಡುವಾಗ ಅಂತರ್ಯಾಮಿಯಾಗಿದ್ದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಿದ್ದರವರು, ಇದರಿಗೆ ನಿಂತ ವ್ಯಕ್ತಿಗಲ್ಲ. ನೋಡಲಿಕ್ಕೆ ಜನರಿಗೆ ಮಾತ್ರ ಆ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾನೆ ಅಂತ ಅನ್ನಿಸ್ತಿತ್ತು. ಇವರು ಮನಸ್ಸಿನಿಂದ ಅಂತರ್ಯಾಮಿಯಾಗಿದ್ದ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಿದ್ದರು. ಇದು ಬಹಳ ಮಹತ್ವದ್ದಿದೆ. ಶ್ರೀಮದ್ ಆಚಾರ್ಯರು ಕೂಡ ಎಲ್ಲ ಕಡೆಗೂ ದಿಗ್ವಿಜಯಕ್ಕೆ ಹೋದಾಗ ದಕ್ಷಿಣ ದೇಶದಲ್ಲಿ, ಕೇರಳದಲ್ಲಿ ಬದರಿಗೆ ಹೋಗುವಾಗ ಅಲ್ಲಲ್ಲಿ ದೇವಸ್ಥಾನಗಳು ಇರ್ತಿದ್ದವು.
ಆ ದೇವಸ್ಥಾನದಲ್ಲಿ ಇದ್ದಕ್ಕಂಥ ಬೇರೆ ಬೇರೆ ದೇವತೆಗಳು, ಎಲ್ಲ ಕಡೆಗೂ ವೈಷ್ಣವ ದೇವತೆಗಳು ಅಂತ ಇಲ್ಲ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಿದ್ರಲ್ಲ. ಮಾಡುವಾಗ ಏನು ಮಾಡ್ತಿದ್ರು? ತತ್ತದಂತರ್ಯಾಮಿ ತನ್ನಿಮಾಗು ತತ್ಸ್ವಾಮಿಯಾಗಿದ್ದ ತತ್ಸನ್ನಿಹಿತನಾದ ಭಗವಂತನಿಗೇನೇ ನಮಸ್ಕಾರ ಮಾಡೋದು, ಅದೇ ಮುಖ್ಯ. ಅಲ್ಲಿ ಸನ್ನಿಹಿತನಾದ ಅಂತರ್ಯಾಮಿ ಪರಮಾತ್ಮನಿಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆ ರೀತಿಯಾಗಿ ಶುದ್ಧ ಧರ್ಮದಲ್ಲಿ ಇದ್ದವರು ಹಾಗೆ ಮಾಡುವಂಥ ಪದ್ಧತಿ. ಆ ನಂತರ ಅಲ್ಲಿ ಅಸ್ತ್ರವಿದ್ಯೆ ಮಾಡಿದರು ಅಂತನ್ನುವಾಗ ಕಡೆಗೆ ಮತ್ತು ಅಸ್ತ್ರವಿದ್ಯೆ ಬೇಡಬೇಕಾಯ್ತಲ್ಲ. ಅಗ್ನಿ ನೀ ಹೋಗಪ್ಪ ಬೆಂಕಿ ಸುರುವು ಅಂತ ಅನ್ಬೇಕಾಯ್ತಲ್ಲ. ಅಂದರೆ ಅಲ್ಲಿಲ್ಲ, ಅಗ್ನಿ ಕರೆದು ಅಗ್ನಿ ದೇವತಾ ಇಲ್ಲಿ ಬಾಯಿ ನೀನು ಹೋಗಬೇಕು ಅಂತ ಆಜ್ಞಾ ಮಾಡಿ ಕೆಲಸ ಮಾಡಿಸಿದರು. ಆಜ್ಞೆಯೈವ ಅಸ್ತ್ರದೇವಾಂಶ್ಚ ಪ್ರೇರಯಾಮಾಸ ನಾಥಮಾತ್. ಪ್ರಾರ್ಥನಾದಿಂದ ಅಲ್ಲ, ಆಜ್ಞಾ ಕೊಟ್ಟು ಮಾಡಿದ್ರಿಂದ ಅದು ದೋಷ ಇಲ್ಲ. ಈ ರೀತಿಯಾಗಿ ಒಳ್ಳೆ ಎಷ್ಟು ಕಠಿಣ ಅಂತಂದರೆ ಸಾಮಾನ್ಯವಾಗಿ ಉಳಿದವರಿಗೆ ಸಾಧ್ಯವೇ ಇಲ್ಲ. ಅದು ಸೂಕ್ಷ್ಮಾತಿ ಸೂಕ್ಷ್ಮ ಧರ್ಮಗಳ ನಿಯಮಗಳು ಮತ್ತು ಗೊತ್ತಿರಬೇಕು. ಆಮೇಲೆ ಅದನ್ನು ಪಾಲನೆ ಮಾಡಬೇಕು ಅಂತ ಮನಸ್ಸು ಗಟ್ಟಿರಬೇಕು. ಪ್ರಸಂಗ ಬಂದಾಗ ಅದು ಮರಿಬಾರ್ದು, ನೆನಪಿಟ್ಟುಕೊಂಡು ಮಾಡಬೇಕು. ಇಷ್ಟೆಲ್ಲ ಮಾಡ್ತಾ ಬಂದಿದ್ದಾರೆ. ಇದಾದ ಮೇಲೆ ಮತ್ತಾರಾದರೂ ಇದ್ದಾರಾ ಈ ರೀತಿಯಾಗಿ ಧರ್ಮ ಪರಿಪಾಲನೆ ಮಾಡುವವರು? ಅಂದರೆ ಹೌದು, ಯಾರು? ಭಾರತೀ ದೇವಿ, ದ್ರೌಪದಿ ದೇವಿ. ಅನ್ವೇನಮೇವ ತದ್ಧರ್ಮೇ ಕೃಷ್ಣೈಕಾ ಸಂಸ್ಥಿತಾ ಸದಾ ಧೃತರಾಷ್ಟ್ರಾದಪಿ ವರಂ ತಥೋ ನಾತ್ಮಾರ್ಥಮಗ್ರಹೀತ್. ಇದಾದ ನಂತರ ಆಮೇಲೆ ದ್ರೌಪದಿ ದೇವಿ ಅವರು ಶುದ್ಧ ಭಾಗವತ ಧರ್ಮದಲ್ಲಿ ಭೀಮನಂತೆ ನಿರತರಾಗಿದ್ದರು. ಅದೇ ರೀತಿಯಾಗಿ ಪರಿಪಾಲನೆ ಮಾಡ್ತಾ ಇದ್ದರು. ಎಂದೆಂದಿಗೂ ವಾಯುದೇವರ ಇಚ್ಛೆ, ಭಗವಂತನ ಇಚ್ಛೆ ಇದನ್ನು ಮೀರಿ ಎಂದೂ ಮಾಡಲಿಲ್ಲ. ಅವರಿಬ್ಬರ ಇಚ್ಛೆಗಳನ್ನು ತಿಳ್ಕೊಂಡೇ ಆ ರೀತಿಯಾಗಿ ತಾನು ಮಾಡ್ತಾ ಇದ್ದಾಳೆ. ಆದ್ದರಿಂದ ಅವಳು ಪರಮಶ್ರೇಷ್ಠ ಶುದ್ಧ ಭಾಗವತ ಧರ್ಮದಲ್ಲಿ ರತಳಾದಂಥ ಸ್ತ್ರೀ ದೇವತಾ. ಧೃತರಾಷ್ಟ್ರಾದಪಿ ವರಂ ತಥೋ ಆತ್ಮಾರ್ಥಮಗ್ರಹಿ. ಸಭೆಯೊಳಗೆ ಅವಳಿಗೆ ಅವಮಾನವಾಗಿ ಸೀರೆ ಸೆಳೆದು ಭಾಳ ಕಷ್ಟವಾದಂಥ ಪ್ರಸಂಗ ಬಂದಾಗ ಅವಳು ಕಣ್ಣು ತೆಗೆದು ಸಿಟ್ಟಿನಿಂದ ನೋಡಿದ್ದರೆ ಎಲ್ಲ ಕೌರವರು ಸುಟ್ಟು ಹೋಗಬಹುದಾಗಿತ್ತು, ಹಾಗೇ ಮುಗದೆ ಹೋಗಿಬಿಡ್ತಿತ್ತು. ಆದರೆ ನೋಡಿ ಎಂಥ ಪಾತಿವ್ರತ ಭಾರತೀ ದೇವಿ, ಯಾವ ಸ್ಥಾನದಲ್ಲಿದ್ದವಳು, ಪರಶುಕ್ಲತ್ರಯದಲ್ಲಿದ್ದವಳು. ಅಂಥವರಲ್ಲಿ ಯಾಕೆ ಸುಮ್ಮನೆ ಕೂತಲು? ಭಗವಂತನ ಇಚ್ಛೆ, ಶ್ರೀಕೃಷ್ಣನ ಇಚ್ಛೆ, ಭೀಮಸೇನ ದೇವರ ಅಭಿಪ್ರಾಯ. ಯಾಕೆ ಅವಳು ಸಿಟ್ಟಿನ ಬಂದ 100 ಜನರಿಗೆ ಸುಟ್ಟು ಹಾಕಿದರೆ ಶ್ರೀಕೃಷ್ಣ ಅವತಾರ ಮಾಡಿದ್ದು ಯಾಕೆ? ಭೂಭಾರ ಹರಣಕ್ಕಾಗಿ. ಆ ಭೂಭಾರ ಹರಣ ಆಗಬೇಕಾದರೆ ಇನ್ನೂ ಅವಕಾಶವಿತ್ತು. ಎಲ್ಲ ದುಷ್ಟರು ಒಂದು ಕಡೆಗೆ ಸೇರಬೇಕು, ಆಗ ಸಂಪೂರ್ಣ ಅವರ ಧ್ವಂಸ ಮಾಡಬೇಕು. ಇವರು 100 ಜನ ಸತ್ತು ಹೋಗಿಬಿಟ್ಟಿದ್ರೆ ಅವರವರು ಅಲ್ಲೇದಲ್ಲೇ ಉಳಿತಿದ್ದರು, ಮನೆ ಮನೆಗೆ ಹುಡುಕಿ ಹೋಗಬೇಕಾಗ್ತಿತ್ತು. ಹಾಗಾಗಬಾರ್ದು ಅಂತೇಳಿ ಇವರಿಗೆ ಇದಲ್ಲದೆ ಹರಿವಾಯುಗಳ ದ್ವೇಷ ಪರಿಪಾಕವಾಗಬೇಕು ತಾಮಸ ಜನರಲ್ಲಿ. ಅದು ದಿನಾಲು ಕ್ರಮವಾಗಿ ನಾನಾ ರೀತಿಯಿಂದ ದ್ರೋಹ ಮಾಡ್ತಾ 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 ಅವರ ಸಾಧನ ದ್ವೇಷ, ಆ ದ್ವೇಷ ಪರಿಪಾಕ ಆ ಪಕ್ವವಾಗೋ ಸಲುವಾಗಿ ಬೇಕಂತಲೇ ತನ್ನ ವಿಷಯದಲ್ಲಿ, ವಾಯುದೇವರ ವಿಷಯದಲ್ಲಿ ಪರಮಾತ್ಮ ದ್ವೇಷ ಹುಟ್ಟಿಸ್ತಿದ್ದ. ಹಾಗೆ ಮಾಡಿ ಆ ರೀತಿಯಾಗಿ ಪ್ರಸಂಗ ಬಂದಾಗ ದ್ರೌಪದಿ ಏನೂ ಮಾಡಲಿಲ್ಲ. ಯಾಕೆ ಅಂದರೆ ಧರ್ಮದಲ್ಲಿ ನಿರತ, ನನ್ನ ಕೆಲಸವಲ್ಲ, ಭಗವಂತನ ಇಚ್ಛೆ ಈ ಸದ್ಯಕ್ಕೆ ಹಾಗೆ ಮಾಡಲಿಕ್ಕಿಲ್ಲ. ಧೃತರಾಷ್ಟ್ರ ವರ ಕೇಳು ಅಂತ ಹೇಳ್ತಾನೆ. ವರ ಕೇಳಿದ್ರು ತನ್ನ ಸಲುವಾಗಿ ವರ ಕೇಳಲಿಲ್ಲ. ಹರಿಶ್ಚ ನಾರ್ತಿತಸ್ವೇನ, ಭೀಮಸೇನ ದೇವರು ಹೇಗೆ ವರ ಬೇಡಲಿಲ್ಲೋ ದ್ರೌಪದಿಯೂ ಕೂಡ ವರ ಬೇಡಲಿಲ್ಲ. ಹಾಗಾದರೆ ಕೊಡು ಅಂತ ಬೇಳಿದ್ಲಲ್ಲ ಅಂದರೆ ತನ್ನ ಸಲುವಾಗಿ ಮಾಡಲಿಲ್ಲ. ತನ್ನ ಅನ್ಯಾಯದಿಂದ ವಸ್ತುತಃ ಸೋತಿದ್ದಿಲ್ಲ, ಅನ್ಯಾಯದಿಂದ ಸೋತಿ ಕಸ್ಕೊಂಡಿದ್ದಕ್ಕಾಗಿ ಅದು ಅಧರ್ಮವಾಗಿತ್ತು. ಅದಕ್ಕಾಗಿ ತನ್ನ ಪಾಂಡವರ ಸಲುವಾಗಿ ವರ ಬೇಡಿದ್ಲು. ಮತ್ತು ಧಾತರಾಷ್ಟ್ರಗಳಿಗೆ ಶಾಪಗೊಳ್ಳಲಿಲ್ಲ ಇಂಥ ಆಪತ್ತು ಬಂದರೂ ಕೂಡ ಎಂದೆಂದಿಗೂ ಮನಸ್ಸಿನಿಂದಾಗಲಿ, ವಾಣಿಯಿಂದಾಗಲಿ, ಕರ್ಮದಿಂದಾಗಲಿ ಪರಮಾತ್ಮನ ವಿರುದ್ಧ ಎಂದೆಂದಿಗೂ ಆಚರಣೆ ಮಾಡಲಿಲ್ಲ. ಇಲ್ಲಿವರೆಗೆ ಅವರಿಬ್ಬರಿಬ್ಬರಿಗೆ ಹೇಳಿ ಎಂಥ ಧರ್ಮ ನೋಡಿ, ಎಷ್ಟು ಕಠಿಣ, ಎಷ್ಟು ಸಹನ ಮಾಡಬೇಕಾಗ್ತದೆ. ಆ ಸಹನ ಮಾಡುವವರ ಹಿಂದೆ ದೊಡ್ಡ ತಪಶ್ಚರ್ಯ, ಆ ತಪಶ್ಚರ್ಯದಿಂದ ಹೆಚ್ಚಿಗೆ ಪುಣ್ಯ.
ಭೀಮಸೇನ ದೇವರಿಗೂ ಸುಮ್ಮನೆ ಬಂದು ಒಂದು ಗದಾ ಎತ್ತಿದರೆ ಇಡೀ ಸಭಾ ನಡಿಗೆ ಹೋಯಿತು. ಬೇಡ ಅಂತ ಅರ್ಜುನ ಹಿಡಿದು ಕೂಡಿಸಿದ. ಭೀಮಸೇನ ದೇವರಿಗೆ ಒಂದು ಅವಕಾಶ ಕೊಟ್ಟು ಬಿಟ್ಟಿದ್ರೆ ಮುಗದೇ ಹೋಗ್ತಿತ್ತು. ಇಲ್ಲ, ಈಗಲ್ಲ, ಸಮಯವಲ್ಲ, ದೇವರ ಇಚ್ಛೆ ಇಲ್ಲ. ಇಷ್ಟು ನಿದ್ದೆ ಮಾಡಿ ಇವರಿಬ್ಬರು ಶುದ್ಧ ಮೂರ್ತಿಗಳು ಅಲ್ಲಿದ್ದಾರೆ. ಇನ್ನು ಉಳಿದವರ ಬಗ್ಗೆ ಹೇಳ್ತಾರೆ. ಅನ್ನೇ ಭಾಗವತತ್ವೇಪಿ ಛಿನ್ನ ಧರ್ಮ ಕ್ವಚಿತ್ ಕ್ವಚಿತ್. ಇನ್ನ ಧರ್ಮ ಅರ್ಜುನ, ನಕುಲ, ಸಹದೇವ ಇಷ್ಟೇ ಅಲ್ಲ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರೆಲ್ಲ ವೈಷ್ಣವರೇ, ಅನೇಕ ದೇವಾಂಶರೇ. ಇವರು ಯಾದವರು, ಸಾತ್ವಿಕಿ, ಇವರೆಲ್ಲರೂ ವಿಚಾರ ಮಾಡಿದರೆ ಪ್ರತಿಯೊಬ್ಬರೂ ತಪ್ಪಿದ್ದಾರೆ. ಭೀಮನಂತೆ ತಂತೋತಂತ ಧರ್ಮ ಪರಿಪಾಲನೆ ಮಾಡಿದವರು ಉಳಿದವರಲ್ಲಿ ಯಾರ್ಯಾರೂ ಇಲ್ಲ. ಏನಾಯಿತು? ಮೊದಲನೇದ್ದು ಬಲರಾಮ ದೇವರ ಬಗ್ಗೆ ಹೇಳ್ತಾನೆ ನೋಡಿ. ಮೊಟ್ಟ ಮೊದಲು ಕೃಷ್ಣನ ಅಣ್ಣನಾಗಿರ್ತಕ್ಕಂಥ ಆ ಬಲರಾಮ ದೇವರು ನಿತ್ಯದಲ್ಲಿಯೂ ಜೋಡಿ ಇದ್ದರೂ ಇವನು ಪರಮಾತ್ಮ ಅನ್ನೋದು ನೆನಪಿಲ್ಲ. ಶ್ರೀಕೃಷ್ಣ ಇವನು ನಮ್ಮ ತಮ್ಮ ಅನ್ನೋ ಭಾವನೆ. ಅನ್ನೇ ಭಾಗವತತ್ವೇಪಿ, ಎಲ್ಲರೂ ಭಗವದ್ಭಕ್ತರೇ, ಅದರೊಳಗೆ ಏನು ಸಂಶಯ ಇಲ್ಲ. ಶೇಷದೇವರು ಅಂದರೆ ಏನು ಸಾಮಾನ್ಯರೇ? ನಿರಂತರವಾಗಿ ಪರಮಾತ್ಮನ ಶಯನರಾಗಿ ಅಖಂಡವಾಗಿ ಅವನ ಸ್ಪರ್ಶ ಪಡೆದು ಅವನ ತತ್ವಜ್ಞಾನವನ್ನು ಕೇಳಿ ಅಖಂಡ ಸೇವಾ ತತ್ಪರಳಾಗಿ ಲಕ್ಷ್ಮಣ ರೂಪದಿಂದ ಸಂಪೂರ್ಣ ಜೀವನವನ್ನೇ ಅರ್ಪಿಸಿಬಿಟ್ಟರು. ಇಷ್ಟಿದ್ದರೂ ಧರ್ಮದಲ್ಲಿ ತಪ್ಪಿದರು. ಆಗಾಗ್ಗೆ ಒಬ್ಬೊಬ್ಬರೊಬ್ಬರು ಒಂದೊಂದು ಧರ್ಮದಲ್ಲಿ ತಪ್ಪುಗೊತ್ತು ಹೋಗಿದ್ದಾರೆ. ಸುಮ್ಮನೆ ಒಂದು ತೋರಿಸ್ತಾರೆ. ಯಾವಾಗ ಬಲರಾಮ ದೇವರು ತಪ್ಪು ಮಾಡಿದರು? ಶಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಸಮಂತಕ ಮಣಿ ಬಗ್ಗೆ ತಾವು ಎಲ್ಲ ಕಥೆ ಕೇಳಿದ್ದೀರಿ. ಸತ್ರಾಜಿತನ ಹತ್ರ ಸಮಂತಕ ಮಣಿ ಇತ್ತು. ಅದು ಸತ್ರಾಜಿತನ ಸಂಹಾರ ಮಾಡಿ ಅಕ್ರೂರ, ಕೃತವರ್ಮ, ಆಮೇಲೆ ಶತವರ್ಮ ಇವರೆಲ್ಲ ಸೇರಿ ಅದನ್ನು ತೆಗೆದುಕೊಂಡು ಹೋಗಿದ್ದ. ಅವನು ಹೋಗ್ತಾ ಇರುವಾಗ ಅವನನ್ನು ಸಂಹಾರ ಮಾಡಬೇಕು ಅಂತ ಬೆನ್ನು ಹತ್ತಿ ಹೋದರು. ಕೃಷ್ಣ ಬಲರಾಮ ಇಬ್ಬರು ಆ ಶತದವನ್ನು ನೋಡತ್ರ ಹೋಗಿ ಸಂಹಾರ ಮಾಡಿದ ಮೇಲೆ ಅವನ ಮೈಯೆಲ್ಲ ಹುಡುಕಿ ನೋಡಿದರೆ ಮಣಿನೇ ಇರಲಿಲ್ಲ ಅವನ ಹತ್ರ. ಅವನು ಅಕ್ರೂರನ ಕೈಯಲ್ಲಿ ಕೊಟ್ಟು ಓಡುತ್ತಿದ್ದ, ಪ್ರಾಣ ಪರೀಕ್ಷೆಗಾಗಿ ಓಡ್ಕೊಂಡು ಹೊರಟಿದ್ದ. ಮಣಿ ಇಲ್ಲಿಲ್ಲ. ತಿರುಗಿ ಬಂದ ಕೃಷ್ಣ. ಬಲರಾಮ ದೇವರು ದೂರಿದ್ದರು. ಆಮೇಲೆ ಮಣಿ ಎಲ್ಲಿದೆ ಕೊಡು ಅಂತ ಕೇಳಿದರು. ಶ್ರೀಕೃಷ್ಣ ಹೇಳ್ತಾನೆ, ಮಣಿ ಇದ್ದಿದ್ದಿಲ್ಲ ಅವನ ಹತ್ರ, ಇಲ್ಲ. ಕೃಷ್ಣನಿಗೆ ಸಂಶಯ ನೋಡಿ. ಪರಮಾತ್ಮ ಸಾಕ್ಷಾತ್ತಾಗಿ ಹೇಳ್ತಾನೆ ಮಣಿ ಇಲ್ಲ ಅಂತಂದರೆ ಆಗಿಂತಾಗಲೇ ಒಪ್ಪಿಬಿಡಬೇಕೋ ಇಲ್ಲೋ? ಬಲರಾಮ ದೇವರಿಗೆ ಇಲ್ಲ, ನೀ ಎಲ್ಲೋ ಹತ್ತಿರ ಮುಚ್ಚಿಟ್ಕೊಂಡಿದ್ದಿ, ನನಗೆ ಕೊಡ್ತಾ ಇಲ್ಲ ನೀನು ಅಂತ ಸಿಟ್ಟಿಗೆ ಬಂದು ನಾನು ದ್ವಾರಕಕ್ಕೆ ಬರೋದಿಲ್ಲ ಹೋಗು ಅಂತೇಳಿ ಅಲ್ಲಿ ವಿಜಯನಗರಕ್ಕೆ ಹೊರಟು ಹೋಗ್ಬಿಟ್ರು. ಶಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಕೃಷ್ಣನ ಮೇಲೆ ಸಿಟ್ಟಿಗೆ ಬಂದರು ನೋಡಿ. ಪರಮಾತ್ಮನ ಮೇಲೆ ಹೀಗೆಂದರೆ ಸಿಟ್ಟ. ಉಳಿದವರು ಮಾಡ್ತಾರೆ. ಏನಾದರೂ ಆದರೆ ತಲೆಸೂಲಿ ಬಂತು ಅಂದ್ರೆ ದೇವರು ಯಾರಿಗೂ ನೋಡೋದಲ್ಲ, ನನ್ನ ಸುತ್ತ ಗಂಟು ಬಿದ್ದಾನಂತಂದ. ಹೊಟ್ಟೆ ನೋವು ಬಂದರೆ ಯಾರಿಗೂ ಕಾಣಿಸಲ್ಲ ದೇವರಿಗೆ, ನಾನು ಒಬ್ಬನೇ ಕಾಣಿಸ್ತೀನೇನೋ. ಸಂಕಟ ಬಂದಾಗ ದೇವರಿಗೆ ಬೇಕೋತ ಕೊಡ್ತಾರೆ. ಹಾಗೆ ಹೇಳ್ತಾರೆ, ಹೀಗೆಂದು ಸರ್ವಥಾ ಮಾಡತಕ್ಕದ್ದಲ್ಲ. ಬಲರಾಮ ದೇವರು ಪರಮಭಕ್ತರು, ಇಲ್ಲಿ ತಪ್ಪಿ ಹೋದರು. ಅದನ್ನು ತೋರಿಸ್ತಾ ಇದ್ದಾರೆ. ಈಗ ತಾರತಮ್ಯ ಪೂರ್ವಕವಾಗಿ ತಿಳ್ಕೋಬೇಕು, ಯೋಗ್ಯತಾನುಸಾರವಾಗಿ ತಿಳ್ಕೋಬೇಕು. ಅವರ ಆಚರಣದಿಂದ ತಾರತಮ್ಯ ತಿಳ್ಕೋಬೇಕು. ಶಕ್ತಿಯಿಂದ ತಾರತಮ್ಯ, ಜ್ಞಾನದ ತಾರತಮ್ಯ, ಭಕ್ತಿಯಿಂದ ತಾರತಮ್ಯ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ತಾರತಮ್ಯಕ್ಕೆ ಭಾಳ ಮಹತ್ವವಿದೆ. ಆನಂತರ ಅವಮೇನೇರ್ಜುನ ಕೃಷ್ಣಂ ವಿಪ್ರಶ್ಯ ಶಿಶುರಕ್ಷಣೆ. ಆಮೇಲೆ ಅರ್ಜುನ ನೋಡಿ, ಇಂದ್ರಾವತಾರ, ಪರಮಾತ್ಮನ ಆವೇಶ, ವಾಯುದೇವರ ಆವೇಶ, ನರನ ಆವೇಶ ಇಷ್ಟೆಲ್ಲ ಇದ್ದರೂ ಶ್ರೀಕೃಷ್ಣನಿಗೆ ಸ್ಪಷ್ಟವಾಗಿ ಅವಮಾನ ಮಾಡಿಬಿಟ್ಟ ಒಂದು ಸಲ. ಬಾಕಿ ವೇಳೆಗೆ ಮಾಡಿದ ಸಖೇತಿ ಮತ್ವ ಪ್ರಸವಂ ಯದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖಿ, ಮುಂದೆ ಪಶ್ಚಾತ್ತಾಪಟ್ಟಾನೆ. ನಾನೇನು ಗೆಳೆಯ ಅಂತ ತಿಳ್ಕೊಳ್ಳೋದು, ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗೋದು. ಆಮೇಲೆ ಎಷ್ಟೋ ಸಲ ಅಪಮಾನ ಮಾಡ್ತಿದ್ದ. ಕೃಷ್ಣ ಬರಲಿ, ಎಲ್ಲರೂ ಊಟಕ್ಕೆ ಕೊಡ್ರಿ ಅಂತಂದರೆ ಬರ್ತಾನೆ ಬರಲಿ, ಬಂದಾಗ ಬರಲಿ, ನನಗೆ ಊಟಕ್ಕೆ ಹಾಕಿರಿ ಅನ್ನೋದು. ಒಂದೇ ಹಾಸಿಗೆ ಮೇಲೆ ಮಲ್ಕೋದು. ಹೀಗೆಲ್ಲ ಮಾಡ್ತಾ ಇದ್ದ. ವಿಶೇಷವಾಗಿ ಒಂದು ಸಲ ಏನು ಮಾಡಿದ ಅಂದರೆ, ಯಜ್ಞ ಮಾಡ್ತಾ ಕೂತಿದ್ದಾನೆ ಶ್ರೀಕೃಷ್ಣ. ಎಲ್ಲ ರಾಜರು, ಪಾಂಡವರು, ಕೌರವರು ಎಲ್ಲ ಕೂತಿದ್ದಾರೆ. ಆಗ ಒಬ್ಬ ಬ್ರಾಹ್ಮಣ, ತೃಣಮೂಲಧರ,
ಆ ಬ್ರಾಹ್ಮಣ ಅಳ್ತಾ ಅಳ್ತಾ ಬಂದು ಸಿಟ್ಟಿಗೆ ಬಂದು ಕ್ಷತ್ರಿಯರಿಗೆ ಕೃಷ್ಣನಿಗೆ ಎಲ್ಲರಿಗೂ ಬೈಲಿಕ್ಕೆ ಶುರು ಮಾಡಿಬಿಟ್ಟ. ನೀವೆಲ್ಲರೂ ಅಧಾರ್ಮಿಕರು, ಸರಿಯಾದ ರಾಜ್ಯ ಆಳ್ತಾ ಇಲ್ಲ, ಅದಕ್ಕಾಗಿ ಪ್ರಜೆಗಳಿಗೆ ತೊಂದರೆ ಆಗ್ತಾ ಇದೆ. ಈಗ ನನ್ನ ಮನೆಯಲ್ಲಿ ಎಂಥ ಸಂಕಟ ಬಂದಿದೆ ನೋಡ್ರಿ, ಏನಾಯಿತು ಅಂತ ಕೇಳಿದರೆ, ನನ್ನ ಹೆಂಡತಿ ಹೆರಿಗೆ ಆಗ್ತದೆ, ಹುಟ್ಟುತ್ತದೆ ಒಂದು ಕೂಸು ಹೆಂಡತಿ ಹೊಟ್ಟೆಯಿಂದ. ಹುಟ್ಟಿದ ಕೂಡಲೇ ಅದು ಮಾಯ ಆಗಿ ಹೋಗಿಬಿಡ್ತದೆ. ಯಾರು ಬರ್ತಾರೆ, ಎಲ್ಲಿಂದ ಬರ್ತಾರೆ, ಎಲ್ಲಿ ಹೋಗ್ತಾರೆ ಒಂದೂ ಗೊತ್ತಾಗಂಗಿಲ್ಲ. ಈಗ 3 ಸಲ ಆಗಿ ಹೋಗಿದೆ. ನಾವು ದುಃಖ ಪಡ್ತಾ ಇದ್ದೇನೆ. ಕ್ಷತ್ರಿಯರು ಒಳ್ಳೆಯ ಧಾರ್ಮಿಕರಾಗಿದ್ದು ಇಂಥ ಪ್ರಸಂಗನೇ ಆಗ್ತಾ ಇರಲಿಲ್ಲ ಅಂತ ಹೀಗೆ ಅದಕ್ಕೆ ಹಾಕ್ತಾರೆ. ಅದಕ್ಕೂ ಕಾರಣ ಒಂದೊಂದು ಸಲ ಕ್ಷತ್ರಿಯ ಮೇಲೆ ಹೀಗೆ ಆಗ್ತದೆ ಅನ್ನೋದು ರಾಮಾಯಣದಾಗೂ ಒಂದು ಪ್ರಸಂಗ ಬಂದಿತ್ತು. ಒಬ್ಬ ಬ್ರಾಹ್ಮಣ ರಾಮನ ಹತ್ರ ಅಳ್ತಾ ಅಳ್ತಾ ಬರ್ತಾನೆ. ಏನು ಅಂದರೆ, ನನ್ನ ಮಗ ಸತ್ತು ಹೋದ, ಅನ್ಯಾಯ ಮಾಡ್ತಾ ಇದ್ದೀರಿ ನೀವು, ಹಾಗೆ ಎಂದು. ರಾಮಚಂದ್ರ ದೇವರು ನೋಡಿದರು, ಏನು ವಿಚಾರ? ಆಗ ಅಲ್ಲಿ ಗೊತ್ತಾಯಿತು, ಜಂಘ ಅನ್ನೋ ಒಬ್ಬ ಅಸುರ, ಅವ ಪಾರ್ವತೀ ದೇವಿಯ ವರ ಪಡೆದಿದ್ದು ಕಲ್ಪಾಯುಷ್ಯ ಪಡೆದು ಇಡೀ ಲೋಕಕ್ಷಯ ಮಾಡಬೇಕು ಅಂತೇಳಿ ಮಹಾ ದುರ್ವ್ಯಸನಿ ದುಷ್ಟ ವಿಚಾರದಿಂದ ತಪಶ್ಚರ್ಯ ಮಾಡ್ತಿದ್ದ. ಶೂದ್ರನಾಗಿ ಹುಟ್ಟಿ ತಪಶ್ಚರ್ಯ ಮಾಡ್ತಿದ್ದ. ಶೂದ್ರನಿಗೆ ತಪಶ್ಚರ್ಯ ಅಧಿಕಾರ ಇಲ್ಲ. ಅದಕ್ಕಾಗಿ ಅಂದರೆ ಬೇರೆ ಇದಾದೆ ಅಧಿಕಾರ ಇಲ್ಲ ಅಂದ್ರೇನು, ಅವನಿಗೆ ಹೇಳಿದಂಥ ನಾಮಜಪ ಇತ್ಯಾದಿ ಅದ. ಆದರೆ ಇವನು ಶೂದ್ರನಲ್ಲ, ಅಸುರ, ಮಹಾಲೋಕಕಂಟಕ. ಅವನು ಮಾಡಿದ್ದರಿಂದ ಹೀಗಾಯಿತು ಅಂತ ಗೊತ್ತಾದಾಗ ರಾಮದೇವರು ಸ್ವತಃ ಬಂದು ಆ ಜಂಘಾಸುರನನ್ನು ಸಂಹಾರ ಮಾಡಿದರು. ಸಂಹಾರ ಮಾಡಿ ಆ ಮಗುವನ್ನು ಕೂಸಿಗೆ ಬದುಕಿಸಿಕೊಟ್ರು. ಅಂದರೆ ಕ್ಷತ್ರಿಯರು ತಪ್ಪಿದರೆ ಹೀಗೆ ಆಗ್ತದೆ ಅಂತ ಅನ್ನೋದಕ್ಕೆ ಒಂದೊಂದು ಸಲ ಅದು ಉದಾಹರಣೆ ರೂಪ. ಹಾಗೆ ನೀವು ಮಾಡಿದ್ದೀರಿ, ನನ್ನ ಮಕ್ಕಳೆಲ್ಲೋ ಮಾಯವಾಗಿ ಹೋಗ್ತಾ ಇವೆ ಅಂತ ಅಂದರೆ ಸರಿ. ಆಗಿಂತಾಗಲೇ ಅರ್ಜುನ ಕೂತಿದ್ದ. ಒಂದು ನಡಿ, ನಾನು ಬರ್ತೀನಿ ಈ ಸಲ. ಈಗ ಮತ್ತೆ ಪುನಃ 4ನೇದು ಹುಟ್ಟೋದಿದೆ, ಈಗೋ ಆಗೋ ಲಘು ಬೇಗನೆ ಮನೆಗೆ ಹೋಗಬೇಕು, ನನ್ನ ಮಗುವನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿದ ಕೂಡಲೇ ಅರ್ಜುನ ತಯಾರಾದ. ನಾನು ಬರ್ತೀನಿ ನಡಿ. ಬ್ರಾಹ್ಮಣ ಅರ್ಜುನನ ಮುಖ ನೋಡಿ ಒಂದೇ ಮಾತಿಗೆ ಹೇಳ್ದ, ನಿನ್ನ ಕಡೆಯಿಂದ ಸಾಧ್ಯವಿಲ್ಲ, ನೀನು ಬರಬೇಡ ಅಂತ ಹೇಳ್ಬಿಟ್ಟು ಅವನು. ಯಾರೋ ಏನೋ ಪ್ರಚಂಡ ಮಾಯಾಶಕ್ತಿ ಇದ್ದಂಗಿದೆ, ಅದಕ್ಕಾಗಿ ಏನು ಉಪಯೋಗ ಬೀಳೋದಿಲ್ಲ ಅಂತೇಳಿ. ಹಾಗೆ ಈಗ ಅರ್ಜುನಿಗೆ ಭಾಳ ಸಿಟ್ಟು ಬಂತು. ಇದ್ದಕ್ಕಿದ್ದಾಗೆ ಅಭಿಮಾನ ಜೀವಕ್ಕೆ ಬಂದುಬಿಡ್ತದೆ. ನಾಹಂ ಕೃಷ್ಣ ನವ ಕಾರ್ಷ್ಣಿ ಗಾಂಡೀವಂ ಯಶ್ಯ ವೈ ಧನು. ಆ ಬ್ರಾಹ್ಮಣಿಗೆ ಏನಂದ ಗೊತ್ತೇನು ಅರ್ಜುನ? ಏನೋ ಬ್ರಾಹ್ಮಣ ಏನಂತೀನಿ ನೀನು? ನಾನು ಅಂದರೆ ಯಾರು ತಿಳ್ಕೊಂಡಿದ್ದಿ? ನಾನೇನು ಕೃಷ್ಣ ಅಂತ ತಿಳ್ಕೊಂಡಿದ್ದೀಯಾ? ನಾನೇನು ಕೃಷ್ಣನ ಮಗ ಪ್ರದ್ಯುಮ್ನ ಅಂತ ತಿಳ್ಕೊಂಡಿದ್ದೀಯಾ? ಕೈಲಾಗದವರು. ನಾನು ಗಾಂಡೀವ ಧನುರ್ಧಾರಿ ಅರ್ಜುನ, ನಡಿ ಬರ್ತೀನಿ ಅಂತ. ಹಣೆ ಬರ ಅಂತಂದ ಬ್ರಾಹ್ಮಣ. ನಡಿಯಪ್ಪ ಮರ ಅಂತ. ಶ್ರೀಕೃಷ್ಣ ನಗ್ತಾ ಕೂತಿದ್ದ. ಹೋಗುವಾಗ ಅರ್ಜುನ ಏನು ಮಾಡಿದ ಅಂದರೆ, ಸುಮ್ಮನೆ ಹೋಗಲಿಲ್ಲ. ಒಂದು ವೇಳೆ ನಾನು ಆ ಮಗುವನ್ನು ರಕ್ಷಣೆ ಮಾಡದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೀನಿ, ಅಗ್ನಿ ಒಳಗೆ ಹಾರ್ಕೊಂಡು ಸತ್ತು ಹೋಗ್ತೀನಿ ಅಂತ ಹೇಳಿಬಿಟ್ಟ. ಸರಿ ಹೊರಟ. ಶ್ರೀಕೃಷ್ಣ ಅಂದ, ನಿಂದು, ನಾ ಬರ್ತೀನಿ ಅಂದರೆ ಹಾಗೆಲ್ಲ ಮಾಡಬೇಡ ಅಂಥೇಳಿ ಆ ಯಜ್ಞದಿಂದ ಹೊರಗೆ ಬಂದು ಬ್ರಾಹ್ಮಣನ ಕರ್ಕೊಂಡು ರಥದಲ್ಲಿ ಓಡಿಸ್ಕೊಂಡು ಹೋಗ್ತಾನೆ. ಹೋದರೆ ಎಲ್ಲೋ ಹೋಗ್ತದೆ 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 ಹೋಗ್ತದೆ. ಅದಕ್ಕೇನು ಲೆಕ್ಕಲ್ಲಿ ಪ್ರಚಂಡ ವೇಗ. ಊರುಗಳು, ಅರಣ್ಯಗಳು, ನದಿಗಳು ದಾಟುವುದು, ಬೆಟ್ಟಗಳು ದಾಟುವು, ದ್ವೀಪಗಳು, ಏನು ಯಾವ ಪರಮಾತ್ಮನ ಯಾವುದು ವ್ಯವಧಾನವೇ ಇಲ್ಲ. ಅಡ್ಡಿ ಬರುವಂಥದ್ದು ಯಾವ ವಸ್ತು ಇಲ್ಲ. ಅವನ ಸಂಕಲ್ಪ ಮಾತ್ರದಿಂದ ಹುಟ್ಟಿದ್ದು, ಸಂಕಲ್ಪ ಮಾತ್ರದಿಂದಲೇ ನಷ್ಟ ಆಗುವಂಥ ವಸ್ತುಗಳು. ಕೃಷ್ಣನ ರಥ ಹೊರಟರೆ ಪರ್ವತ ಸೀಳಿ 2 ಭಾಗ ಆಗಿ ದಾರಿ ಆಗ್ತಾಯಿತ್ತು. ನದಿ ದಾರಿ ಕೊಡ್ತದೆ, ಸಮುದ್ರ ದಾರಿ ಕೊಡಲಿಕ್ಕೆ ಶುರುವಾಯಿತು. ಕೊನೆಗೆ ಭಯಂಕರ ಅಂಧಕಾರ, ಪ್ರಚಂಡ ಅಂಧಕಾರದಾಗ ಕುದುರೆ ಒಳಗೆ ಜಾಗ ಸಿಗವಲ್ತು. ಆಗ ಅವನ ಸುದರ್ಶನ ಚಕ್ರದಿಂದ ಬೆಳಕು ಮಾಡಿಕೊಡ್ತಾನೆ. ಅಲ್ಲಿ ಹೋಗಿ ಕೊನೆಗೆ ಬ್ರಹ್ಮಾಂಡದ ಕೊನೆಗೆ ಅನಂತಾಸನ. ಆ ಅನಂತಾಸನದಲ್ಲಿ ಇವರಿಬ್ಬರಿಗೆ ಹೊರಗೆ ನಿಂದಿರಿಸಿ ತಾನು ಒಬ್ಬನೇ ಹೋಗಿ ತನ್ನ ರೂಪದಲ್ಲೇ ಐಕ್ಯ ಹೊಂದಿ ಸ್ವಲ್ಪ ಹೊತ್ತು ಇದ್ದು ಬರುವಾಗ ಆ ಮಕ್ಕಳನ್ನು ಕರ್ಕೊಂಬರ್ತಾನೆ, 4 ಕೂಸುಗಳನ್ನು. ಅವು ವಿಷ್ಣು ಸೇವಕರೇ, ಮುಖ್ಯವಾಗಿ ಅವರು ಆ ಪರಮಾತ್ಮನ ಪಾರ್ಷದರು. ಪರಮಾತ್ಮ ಬೇಕಂತಲೇ ಕಳಿಸ್ಕೊಟ್ಟಿರ್ತಾನೆ. ಆ ರೀತಿಯಾಗಿ ತಂದು ಕೊಟ್ಟ. ಆ ವೇಳೆಗೆ ಅರ್ಜುನ ಕೃಷ್ಣನಿಗೆ ಅವಮಾನ ಮಾಡಿ ಏಕವಚನದಿಂದ ಮಾತಾಡಿದ್ದು ಕೈಲಾಗದವ ಅಂತಂದಲ್ಲ. ಇದಕ್ಕಿಂತ ಎಂಥದ್ದು ಧರ್ಮ ತಪ್ಪೋದು. ಅರ್ಜುನ ಅವಮೇನೇರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ ಪ್ರದ್ಯುಮ್ನ ಉದ್ಧವ ಸಾಂಬ
ಅನಿರುದ್ಧಾದಯಶ್ಚ ಸರ್ವಶಃ. ಇನ್ನು ಸುಭದ್ರ ವಿವಾಹ ಕಾಲದಲ್ಲಿ ಏನು ಅಂದರೆ, ಇವರು ಬಲರಾಮದೇವರು ಆ ವಿಜಯನಗರದಲ್ಲಿ ಇದ್ದಾಗ ದುರ್ಯೋಧನಿಗೆ ಗೊತ್ತಾಯಿತು. ದುರ್ಯೋಧನ ಅವ್ರ ಹತ್ರ ಗದಾಭ್ಯಾಸ ಮಾಡಬೇಕು ಅಂತ ಹೇಳಿ ಬಂದ. ಅವರ ಸೇವೆ ಮಾಡ್ಕೊಂಡು ಗದಾ ಯುದ್ಧ ಕಲಿತ ಬಲರಾಮ ದೇವರ ಕಡೆಯಿಂದ ಕಲಿತು ಆಮೇಲೆ ಅವನು ಇವರನ್ನು ವಶ ಮಾಡಿಕೊಳ್ಬೇಕು. ಸುಭದ್ರಾದೇವಿಯನ್ನು ಮದುವೆ ಮಾಡ್ಕೊಂಡ್ಬಿಟ್ರೆ ಕೃಷ್ಣನು ಬಲರಾಮ ಅಂತಲೂ ಬಂದೇ ಬರ್ತಾನೆ, ಕೃಷ್ಣನು ಸಂಬಂಧಿಕನಾಗಿ ಬಿಡ್ತಾನೆ, ನನಗೆ ಯಾರೂ ವಿರೋಧಿಗಳಾಗಲ್ಲ, ಪಾಂಡವರ ಶಕ್ತಿ ಕಡಿಮೆ ಆಗ್ತದೆ. ಏನೇನೋ ಯೋಚನೆ ಮಾಡಿ ಒಂದು ದಿವಸ ಇದರಿಗೆ ಬಂದು ನಿಂತಾಗ ನಾವೊಂದು ಮಾತು ಕೇಳ್ತೀನಿ, ನೀವು ನಮಗೆ ಕೊಡಬೇಕು, ವಚನ ಕೊಡಬೇಕು ಅಂತ. ಅವಶ್ಯವಾಗಿ ಕೊಡ್ತೇನೆ, ಏನು ಬೇಕು ಹೇಳು ಅಂತ ಬಲರಾಮ ದೇವರು ನಿಮ್ಮ ತಂಗಿಯಾದ ಸುಭದ್ರೆಯನ್ನು ಕೊಟ್ಟು ನಾನು ಮದುವೆ ಮಾಡಿಕೊಡ್ಬೇಕು ಆಗಲಿ ಅಂತ ಒಪ್ಪಿಬಿಟ್ರು ಅವರು. ಈ ಕಡೆಗೆ ಶ್ರೀಕೃಷ್ಣ ಅರ್ಜುನನಿಗೆ ನಾನು ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಇವನು ಪ್ರತಿಜ್ಞಾ. ಇನ್ನು ಪರಮಾತ್ಮನ ಪ್ರತಿಜ್ಞಾ ಸತ್ಯ ಆಗಬೇಕೋ ಇವ್ರದ್ದು ಸಿದ್ಧ. ಆಗ ಪರಮಾತ್ಮನಿಗೆ ಅರ್ಜುನನ ಜೊತೆಯಲ್ಲೇನೇ ಸುಭದ್ರೆಯ ಮದುವೆ ಆಗಬೇಕು ಅಂತನ್ನೋದು ಇಷ್ಟ ಎಲ್ಲರಿಗೂ ಗೊತ್ತಿತ್ತು. ಆದರೂ ಎಲ್ಲರೂ ವಿರುದ್ಧ ಆದರು. ಅದಕ್ಕಾಗಿ ಹೇಳ್ತಾರೆ, ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ ಇವರು ಎಲ್ಲರೂ ಸುಭದ್ರೆಯ ಬಗ್ಗೆ ಅರ್ಜುನನಾಗಿ ಕೊಡಬೇಕನ್ನೋದು ತಿಳ್ಕೊಂಡ್ರೂ ಕೂಡ ವಿರೋಧ ಮಾಡಿದರು, ಅವನನ್ನು ಹಿಡಿಬೇಕು ಅಂತ ಪ್ರಯತ್ನ ಮಾಡಿದರು. ಹೌದಾ? ಆಗ ಸುಭದ್ರೆಯನ್ನು ಓಡಿಸ್ಕೊಂಡು ಹೋಗುವಾಗ ಸನ್ಯಾಸಿ ರೂಪದಿಂದ ಬಂದಿದ್ದ. ಸನ್ಯಾಸಿನ ಹೊಡೆಯೋಣ ಅಂತ ಹೊರಟ ಶ್ರೀಕೃಷ್ಣ ಹೇಳ್ದ, ಕೂಡ್ರಿ ಒಂದು ಮಾತು ಕೇಳ್ತೇನೆ, ನೀವೇನು ಮಾಡೋರು, ಯುದ್ಧಕ್ಕೆ ಹೋಗ್ತೀರಾ? ಸರಿ. ಅವನು ಮೊದಲನೇದ್ದು ಅರ್ಜುನ ಅಂತ ಸಿದ್ಧದ, ಅವನಿಗೇನು ಸೋಲಿಸ್ಲಿಕ್ಕೆ ಶಕ್ತಿ ಇಲ್ಲ. ಒಂದು ವೇಳೆ ಅವನನ್ನು ಸೋಲಿಸಿ ಸುಭದ್ರೆಯನ್ನು ತಿರುಗಿ ಕರ್ಕೊಂಡು ಬಂದ್ರಿ ಅಂದರೆ ಸುಭದ್ರೆಯನ್ನು ಯಾರೂ ಮದುವೆ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ಅವಳು ಪರಾಮೃಷ್ಟ. ಒಬ್ಬ ಪುರುಷ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ ಅಂದರೆ ಆಗಿನ ಕಾಲಕ್ಕೆ ಇನ್ನು ಯಾರ್ಯಾರೂ ಮದುವೆ ಮಾಡ್ಕೊಳ್ತಾ ಇಲ್ಲ. ಅವಳ ಮನೆಯಲ್ಲಿ ಕೂಡ್ಸ್ಕೊಂಡು ಕೂಡ್ತೀರಾ? ಶ್ರೀಕೃಷ್ಣ ಕೇಳ್ದ. ಇಲ್ಲ ಮತ್ತು ಯಾಕೆ ಹೋಗ್ತೀರಿ ಬೆನ್ನಕ್ಕೆ? ಇದಲ್ಲದೆ ಒಳ್ಳೆ ವರ ಬೇಕಲ್ಲ. ಅರ್ಜುನನ ಸಮಾನ ಯಾರಿದ್ದಾರೆ? ಸಂಬಂಧಿಕ, ವೀರ, ಪರಾಕ್ರಮಿ, ಐಶ್ವರ್ಯವಂತ, ತೇಜಸ್ವಿ. ಅದಕ್ಕಾಗಿ ಸುಮ್ಮನೆ ಉಡುಗೊರೆ ತೊಗೊಂಡು ಹೋಗ್ರಿ, ಮುಖ ಅಷ್ಟು ಶಬ್ದ ಆಡದೆ, ಗಲಾಟೆ ಮಾಡದೆ, ಎಲ್ಲ ಥರದ ವಸ್ತುಗಳು, ಆಭರಣಗಳು, ಅಲಂಕಾರ ತಗೊಂಡು ಅವನಿಗೆ ಕೊಟ್ಟು ಸನ್ಮಾನಪೂರ್ವಕವಾಗಿ ಅವ್ರಿಗೆ ಭೇಟಿಯಾಗಿ ಬಂದ್ರಿ ಅಂತ ಹೇಳಿ ಕಳಿಸಿದ. ಆ ಘಟನಾ ಇದೆ. ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದೆ. ಅದಕ್ಕಾಗಿ ಹೇಳ್ತಾರೆ, ಇವರೆಲ್ಲರೂ ಭಗವಂತನ ಇಚ್ಛೆ ತಿಳಿದುಕೊಂಡು ವಿರೋಧ ಮಾಡಿದರು. ಆಮೇಲೆ ಕೃಷ್ಣನ ತಳ್ಳಿದರು, ಯುದ್ಧಕ್ಕೆ ಹೋದರು. ಕದಾಚಿನ್ ಮನ್ಯತೆ ಪಾರ್ಥಂ ಧರ್ಮಯೋಪಿ ನರಂ ಹರಿಂ ಮತ್ವಾ ಜರಾಸಂಧವದೆ ಕೃಷ್ಣ ಉದೀರಿತು. ಇನ್ನು ಜರಾಸಂಧ ರಾಜಸೂ ಯಜ್ಞ ಮಾಡುವ ಮುಂದೆ ಆಗಿನ ಕಾಲದ ಎಲ್ಲ ರಾಜರನ್ನು ಗೆಲ್ಲಬೇಕಾಗ್ತಿತ್ತು. ಎಲ್ಲರನ್ನು ಗೆದ್ದು ಅವರು ಕೊಟ್ಟ ಕಾಣಿಕೆಗಳನ್ನ ತೆಗೆದುಕೊಂಡು ಬಂದು ಆಮೇಲೆ ಯಜ್ಞ ಮಾಡಬೇಕು ಅಂತ ಪದ್ಧತಿ. ಜರಾಸಂಧನಿಗೆ ಪ್ರಚಂಡ, ಅವನ ಜೊತೆಯಲ್ಲಿ ಯುದ್ಧ ಆಡೋದು ಹೇಗೆ? ಅದಕ್ಕಾಗಿ ಶ್ರೀಕೃಷ್ಣ ಅರ್ಜುನ ಹತ್ರ ನಾರದರು ಹೇಳಿದ ಮೇಲೆ ಧರ್ಮರಾಜನ ಹತ್ರ ಬರ್ತಾನೆ. ಎಲ್ಲ ಮಾತುಗಳ ಮಾತಾಡ್ತಾ ಏನು ಮಾಡಬೇಕಂದಿದ್ದಿ ಅಂತ ಕೇಳಿದ ಕೂಡಲೇ, ಇಲ್ಲ ನಾನು ರಾಜಸೂ ಯಾಗ ಮಾಡಬೇಕು ಅಂತಂತೇನೆ ಅಂತ ಧರ್ಮರಾಜ ಹೇಳ್ದ. ಶ್ರೀಕೃಷ್ಣ ಗಾಬರಿ ಮಾಡಿಬಿಟ್ಟ. ರಾಜಸೂ ಯಾಗ ನೀನು ಮಾಡ್ತೀಯ? ಅದೇನು ವೈಶ್ಯದೇವನ 4 ಕುಂಡದಾಗ 4 ಚಕ್ಕಿ ಹಾಕಿ ಸ್ವಾಹ ಅಂತೇಳಿ ಒಂದು 8 ಆಹುತಿ ಹಾಕೋದ? ಭೂಮಂಡಲದಲ್ಲಿ ಎಂತೆಂಥ ಪ್ರಚಂಡರಿದ್ದಾರೆ, ಅವರೆಲ್ಲರನ್ನು ಸೋಲಿಸಿ ತರಬೇಕಾಗ್ತದಪ್ಪ. ಇದು ಹೇಗೆ? ಹಾಗಾದರೆ ಬೇಡ ಅಂತಂದ್ಬಿಟ್ಟ. ಹಾಗಿದ್ದರೆ ಬೇಡ ಅಂತ ಭೀಮಸೇನ ದೇವರು ಎದ್ದು ನಿಂತು ನಿಜಾನುಭಾವ ವರ್ಜಿತಾ ಹರೇರನುಗ್ರಹೋಜ್ಜಿತಾ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿ ಮಾತೃಭ್ಯ. ಆಗೋದೇ ಮಾಡಲೇಬೇಕು, ಮಾಡುತ್ತೇವೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ತಯಾರಾದರು. ಹಾಗಾಗಿ ನಾವು ಹೋಗಿ ಬರ್ತೀವಿ. ಯಾಕೆ ಕೊಲ್ಲೋರು? ನಾವು 3 ಮಂದಿ ಹೋಗ್ತೇವೆ ಅಂತ ಹೇಳಿದ ಶ್ರೀಕೃಷ್ಣ. ನಾನು, ಧರ್ಮ, ಇದು ಅರ್ಜುನ, ಭೀಮ. ಆಮೇಲೆ ಒಂದು ಧರ್ಮರಾಜ ಅಂತಾನೆ, ನೀವು ಹೋದರೆ ನನ್ನ ಗತಿ ಏನು? ಶ್ರೀಕೃಷ್ಣ, ನೀ ನನ್ನ ಮನಸ್ಸಿದ್ದ ಹಾಗೆ, ಭೀಮ, ಅರ್ಜುನ 2 ಕಣ್ಣಿದ್ದ ಹಾಗೆ. ನೀವು 3 ಮಂದಿ ಹೋದರೆ ಹೋಯ್ತು, ನನ್ನ ಕಣ್ಣು ಹೋಯ್ತು, ಮನಸ್ಸು ಹೋಯಿತು, ಬದುಕೋದು ಹೇಗೆ ಅಂತ ಗಾಬರಿ ಆದ. ಧೈರ್ಯ ಕೊಡ್ತಾರೆ, ಏನು ಯೋಚನೆ ಮಾಡಬೇಡ, ನಾವೆಲ್ಲ ಗೆದ್ದು ಬರ್ತೇವೆ ಅಂಥೇಳಿ. ಭೀಮ ಇದ್ದಾನೆ, ನೀ ಯಾಕೆ ಕಾಳಜಿ ಮಾಡ್ತೀವಿ ಅಂತ ಹೇಳಿ ಹೊರಟು. ಬ್ರಾಹ್ಮಣರ ವೇಷದಿಂದ ಹೋಗಿ ಅಲ್ಲೆಲ್ಲ ಸಂಹಾರ ಮಾಡಿದ ಕಥೆ ಪೂರ್ಣವಾಗಿದೆ. ಹಾಗೆ ಇಲ್ಲಿ ಜರಾಸಂಧದಲ್ಲಿ ಕೃಷ್ಣನ ಬಗ್ಗೆ ಸಂಶಯ ಧರ್ಮನಿಗೆ.
ಇವನಿಗೆ ಯುದ್ಧದಲ್ಲಿ ಅವನಿಗೆ ಸೋಲಿಸಲಿಕ್ಕೆ ಆಗ್ತದೋ ಇಲ್ಲೋ. ಜಗತ್ ಸಂಹಾರ ಭ್ರೂಭಂಗ ಮಾತ್ರದಿಂದ ಬ್ರಹ್ಮಾದಿ ದೇವತೆಗಳಿಗೆಲ್ಲರೂ ಭಸ್ಮ ಮಾಡಿ ಹಾಕುವ ಪರಮಾತ್ಮನಿಗೆ ಈ ಜರಾಸಂಧ ಕ್ಷುದ್ರ, ಆದರೆ ಅದು ಮಹಿಮಾ ಮರೆತು ಹೋಯ್ತು ಅವನಿಗೆ. ಆದ್ದರಿಂದ ಇವನಿಗಳಿಂದ ಸಾಧ್ಯ ಆಗೋದಿಲ್ಲ. ಅರ್ಜುನ ಅಂದರೆ ನರಾವತಾರ, ಇಂದ್ರಾವತಾರ, ಅದನ್ನೂ ಮರೆತು ಬಿಟ್ಟ. ಈ ರೀತಿಯಾಗಿ ಆಮೇಲೆ ವಿದುರ ಪರಮಧಾರ್ಮಿಕ ಅಂತ ಅನ್ನಿಸ್ತಾರೆ, ಸಂಶಯನೇ ಇಲ್ಲ. ಧರ್ಮರಾಜರೇ ವಿದುರ ಅಂದರೆ ವಿದ್ಯಾರಥತ್ವಾತ್ ವಿದುರ. ಆದರೆ ಅವರೂ ಕೂಡ ಒಂದು ಸಲ ಕೃಷ್ಣನ ಮಹಾತ್ಮ್ಯದಲ್ಲಿ ತಿಳ್ಕೊಳ್ಳುವಾಗ ತಪ್ಪು ಮಾಡಿದರು. ಬಂಧನಂ ಶಂಕಮಾನೋಪಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರಂ ಅರೋಚಯತ್. ಶ್ರೀಕೃಷ್ಣ ನಾನು ಒಪ್ಪಂದ ಮಾಡ್ಕೊಂಡು ಬರ್ತೀನಿ, ಕೌರವರ ಸಭೆಗೆ ಹೋಗಿ ಪಾಂಡವರಿಗೆ ಅಧಿಕಾರಿಗಳು, ಅವರಿಗೆ ಅರ್ಧ ರಾಜ್ಯ ಕೊಡ್ರಿ, ನೀವು ಅರ್ಧ ರಾಜ್ಯ ಇಟ್ಕೊಳ್ರಿ, ನೀವು ಸುಖವಾಗಿರಿ ಅವರು ಸುಖವಾಗಿರಿ, ನಾನು ಹೇಳಲಿಕ್ಕೆ ಬರ್ತೀನಿ ಅಂತ ಹೊರಟರೆ ವಿದುರನಿಗೆ ಸೂಚನೆ ಬಂದಿತ್ತು. ಅವನಂತಾನೆ ಹೋಗಬೇಡ ಮಾರಾಯ, ನಿನಗೆ ಕಟ್ಟಿ ಹಾಕ್ತಾರೆ ಅಂತ. ನೋಡಿ, ಪರಮಾತ್ಮನಿಗೆ ಕಟ್ಟಿ ಹಾಕೋರು ಯಾರಾದರೂ ಇದ್ದಾರಾ ಜಗತ್ತಿನಲ್ಲಿ? ಯಾರಿಲ್ಲ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕಃ. ಎಲ್ಲರನ್ನು ಕಟ್ಟಿ ಹಾಕೋವನು ಪರಮಾತ್ಮನೇ. ಮನಸ್ಸು ಬಂದರೆ ಅವನೇ ಬಂಧನದಿಂದ ಬಿಡಿಸೋನು. ಅಂಥ ಬಂಧನಹೀನ ಸ್ವೇಚ್ಛರಾಗಿ ಅಗಮ್ಯ ಮಹಿಮನಾದ ಪರಮಾತ್ಮನಿಗೆ ನಿನಗೆ ಬಂಧನ ಬರ್ಬೋದು ಅಂತ ಶಂಕಾ ಮಾಡಿ ಬೇಡ ಅಂತ ವಿದುರ ಹೇಳ್ದ. ಅಲ್ಲೇ ತಪ್ಪಿಬಿಟ್ಟ ಅವನು. ಅದಕ್ಕಾಗಿ ನಕುಲ ಅಂತಲೂ ಸರಿ ಕರ ತೆಗೆದು ಕೊಡು ಅಂತ ಬೇಡಲಿಕ್ಕೆ ಬಂದಿದ್ದ ನಕುಲ. ಇಂಥದ್ದು. ಆಮೇಲೆ ಹರೇ ಸಹದೇವನೂ ಅಷ್ಟೇ, ಈ ಎಲ್ಲ ಕುಲಕ್ಷಯ ಆಗಲಿಕ್ಕೆ ನೀನೇ ಕಾರಣ ಅಂತಂದುಬಿಟ್ಟ ಅವನು. ಇನ್ನು ದೇವಕಿ ವಸುದೇವ ಮೊದಲಾದವರು ಇವರೆಲ್ಲರೂ ಕೃಷ್ಣನಿಗೆ ಪ್ರಾಯಶಃ ಇವನೊಬ್ಬ ಮನುಷ್ಯ, ಇವನು ಆಗಾಗ್ಗೆ ಒಂದು ಸ್ವಲ್ಪ ಏನೋ ಶಕ್ತಿ ತೋರಿಸ್ತಾನೆ ಅಂತ ಈ ಮಾನವ ಬುದ್ಧಿ ಇತ್ತು ಅವರಿಗೆ. ಸಾಕ್ಷಾತ್ ಜಗತ್ಸ್ವಾಮಿ ನಾರಾಯಣ ಅಂತನ್ನೋದು ನೆನಪಾಗ್ತಾ ಇರಲಿಲ್ಲ. ಭೀಷ್ಮಾಚಾರ್ಯರಂತೂ ಸಾಕ್ಷಾತ್ ಪರಶುರಾಮದರ ವಿರುದ್ಧ ಯುದ್ಧ ಮಾಡಲಿಕ್ಕೆ ನಿಂತಾರೆ. ಎಂದೂ ನಿಂದಿರಬಾರ್ದು, ಹಂಗೆ ಸರಿಸಾಷ್ಟಾಂಗ ನಮಸ್ಕಾರ ಹಾಕಬೇಕಾಗಿತ್ತು. ದ್ರೋಣ ಕರ್ಣ ಕೃಪಾದ್ಯ ಕೃಷ್ಣಾಭಾವೇ ಮನೋದದು. ಇನ್ನು ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಕೃಷ್ಣನನ್ನು ಸಂಹಾರ ಮಾಡಿ ಹಾಕಬೇಕು. ಅವ ಹೋದ ಅಂದರೆ ಪಾಂಡವರ ಶಕ್ತಿನೇ ಹೋಗಿಬಿಡ್ತದೆ, ಆಮೇಲೆ ನಾವು ಗೆಲ್ಲೋಣ ಅಂತ ದುರ್ಬುದ್ಧಿ ಕೃಷ್ಣನ ವಿರೋಧವಾಗಿ ತಿಳ್ಕೊಂಡ್ರಲ್ಲ. ಇನ್ನು ಉಳಿದವರು ಶಿವಾದ್ಯಾಹ ಅಪಿತು ವಿರೋಧಂ ಚಕ್ರಿದೆ. ಮಹಾದೇವರು ಭಾಳ ಸಲ ವಿರೋಧ ಮಾಡಿದ್ದಾರೆ ಪರಮಾತ್ಮನಿಗೆ. ಮಹಾದೇವರು 2-3 ಸಲ ವಿರೋಧ ಮಾಡಿದರು, ಮಹಾಭಾರತದಲ್ಲಿ ಕಥೆಯಲ್ಲಿ ಬರ್ತದೆ. ಆದ್ದರಿಂದ ಬಾಣಾಸುರನನ್ನು ಸಂಹಾರ ಮಾಡಿದಾಗ ನನ್ನ ಶಿಷ್ಯ ಅವ, ನೀನು ಯಾಕೆ ಹೊಡೆದಿ ಅಂತ ನನ್ನ ಜೋಡಿ ಯುದ್ಧಕ್ಕೆ ಬಾ ಅಂತ ಕರೆದರೆ ಶ್ರೀಕೃಷ್ಣ ಕೇವಲ ಕೈ ಮಾಡಿದ ಕೂಡಲೇ ನಿಂತುಬಿಟ್ಟೆ, ಕಲ್ಲಿನ ಮೂರ್ತಿ. ಆ ರೀತಿಯಾಗಿ ಶಿಲಾಮೂರ್ತಿಯಂತೆ ನಿಶ್ಚೇಷ್ಟಾಗಿ ಹೋಗಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಪ್ರಸಂಗದಲ್ಲಿದ್ದು ಒದ್ದಾಡಿದ್ದಾರೆ. ದೇವರಿಂದಲೇ ಬದುಕಿದವರು, ತ್ರಿಪುರಾಸುರ ಸಂಹಾರ ಕಾಲಕ್ಕೆ ಪರಮಾತ್ಮನ ಅನುಗ್ರಹ ಪಡೆದವರು. ಆದರೂ ಅವನ ಸರ್ವೋತ್ತಮತ್ವ ಮಧ್ಯದಲ್ಲಿ ಎಲ್ಲರೂ ಮರೆತು ಬಿಡ್ತಾರೆ. ಹೀಗಿರುವಾಗ ಆಮೇಲೆ ಇನ್ನು ಉಳಿದವರು ಋಷಿಗಳು, ಗಂಧರ್ವರು, ಮನುಷ್ಯರು ಇವರೆಲ್ಲರೂ ಪರಮಾತ್ಮನನ್ನು ತಿಳ್ಕೊಳ್ಳದೆ ಏನೇನೋ ಮಾಡಿ ಯಾವ್ಯಾವ ಪ್ರಸಂಗದಲ್ಲಿ ಬೈತಾರೆ, ಹೆಸರಿಡ್ತಾರೆ, ಅಲ್ಪಗುಣ ಅಂತಂತಾರೆ. ಏನೋ ರಾಮನ ಹಂಗೆ ಕೃಷ್ಣ ಅಲ್ಲ, ಕೃಷ್ಣನ ಹಂಗೆ ರಾಮ ಅಲ್ಲ, ಹೀಗೆಲ್ಲ ವ್ಯತ್ಯಾಸ ತಿಳ್ಕೋತಾರೆ. ಇದೆಲ್ಲ ತಪ್ಪು. ಎಲ್ಲರೂ ಭಕ್ತಿಯಲ್ಲಿ ಚ್ಯುತರಾದವರೇ. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ, ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ. ಆದ್ದರಿಂದ ಒಬ್ಬನೇ ಒಬ್ಬ ಭೀಮಸೇನ ದೇವರು ಒಬ್ಬರೇ ಶುದ್ಧ ರೀತಿಯಿಂದ ಶುದ್ಧ ಧರ್ಮ, ಶುದ್ಧ ವೈಷ್ಣವ ಧರ್ಮ ಪರಿಪಾಲನೆ ಮಾಡಿದವರು, ಕೊನೆಯವರೆಗೂ ಪಾಲನೆ ಮಾಡ್ಕೊಂಡು ಬಂದವರು. ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲ ತ್ರಯಂ ಶ್ರುತಂ. ಈ ರೀತಿಯಾಗಿ ಪರಶುಕ್ಲ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಸರಸ್ವತಿ, ವಾಯುದೇವರು, ಭಾರತೀದೇವಿ ಶುದ್ಧವಾದ ಧರ್ಮ ಪರಿಪಾಲನೆ ಮಾಡಿದ್ದು. ಇಷ್ಟೆಲ್ಲ ನಾನು ಹೇಳಿದ್ದೇನೆ, ಆ ಪ್ರಕಾರವಾಗಿ ತಿಳ್ಕೊಳ್ಬೇಕು. ಇದನ್ನು ಹೇಗೆ ಹೇಳಿದಿರಿ ನೀವು, ಎಲ್ಲಿಂದ ಹೇಳಿದಿರಿ ಅಂದರೆ ಸರ್ವಮೇತಚ್ಚ ಕಥಿತಂ ತತ್ರ ತತ್ರ ಅಮಿತಾತ್ಮನ ವ್ಯಾಸೇನೈವ ಪುರಾಣೇಶು ಭಾರತೇ ಚ ಸ್ವಸಂವಿಧ. ಈ ರೀತಿಯಾಗಿ ಸ್ವತಃ ಮಹಾಭಾರತ ಬರೆದಿರ್ತಕ್ಕಂಥ ಸರ್ವಜ್ಞ ಮೂರ್ತಿಯಾದ ವೇದವ್ಯಾಸದೇವರೇ ಮಹಾಭಾರತದಲ್ಲಿ ಇತರ ಪುರಾಣಗಳಲ್ಲಿ ಈ ಪರಮಾತ್ಮನ ವೈಷ್ಣವತ್ವ, ವಾಯುದೇವರು ಪರಮಶುದ್ಧ ಧರ್ಮ ವೈಷ್ಣವತ್ವ ಧರ್ಮಸ್ಥಿತಿ, ಅವರು ಶುದ್ಧ ಭಾಗವತದಲ್ಲಿ ಹೇಗೆ ನಿರತರಾಗಿದ್ದರು ಅನ್ನೋದನ್ನು
ಹೇಳಿದ್ದಾರೆ, ಅದನ್ನೇ ನಾನು ಹೇಳಿದ್ದೇನೆ ಅಂತ ಹೇಳಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾಹಂ ವಿಷ್ಣು ನ ಸ್ವತಂತ್ರ ನ ಚ ಪೂರ್ಣಗುಣೋಸ್ಮ್ಯಹಂ ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವ ಚ. ಏತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಶ್ರೀಕೃಷ್ಣಾರ್ಪಣಮಸ್ತು. ಗುರುವಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ತಾವೆಲ್ಲರೂ ಸಭಿಕರು ಭಕ್ತಿಪೂರ್ವಕವಾಗಿ ಈ ಬಂದು ಜ್ಞಾನಸತ್ರದಲ್ಲಿ ಭಾಗವಹಿಸಿ ಶ್ರದ್ಧಾಪೂರ್ವಕವಾಗಿ ಕೇಳ್ತಾ ಇದ್ದೀರಿ. ಅನೇಕ ದಿನಗಳ ಒಳಗೆ ನಡೆಯುವಂಥ ಈ ಜ್ಞಾನದಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನು ಕೇಳಿದಿರಿ, ಕೇಳುವವರಿದ್ದೀರಿ. ನಿಜವಾಗಿ ಇದೊಂದು ನಿಮಗೆ ಸಿಕ್ಕಂಥ ಒಳ್ಳೆಯ ಸುವರ್ಣ ಸಂಧಿ. ತಮ್ಮೆಲ್ಲರಿಗೂ ಪರಮಾತ್ಮ ಇದೇ ರೀತಿಯಾಗಿ ಶುದ್ಧವಾದ ಭಕ್ತಿ, ಆಯುರಾರೋಗ್ಯ, ಐಶ್ವರ್ಯಾದಿಗಳೆಲ್ಲ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಬೇಡ್ತೇನೆ. ವಿಶೇಷವಾಗಿ ಈ ಜ್ಞಾನಸತ್ರದ ಸಂಯೋಜಕರಾಗಿರ್ತಕ್ಕಂಥ ಶ್ರೀಮಾನ್ ಜೋರಾಪುರ ಬಂಧುಗಳು, ಅವರ ಅಣ್ತಮ್ಮಂದು ಒಂದು ಏಕಬುದ್ಧಿಯಿಂದ ಏಕ ವಿಚಾರದಿಂದ ಅವರೆಲ್ಲರೂ ಇದು ಕ್ರಮವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮ ಅಖಂಡವಾಗಿ ಇದೇ ರೀತಿಯಾಗಿ ನಡೀತಾ ಇರಲಿ ಅಂತ ಹೇಳಿ ಅವರಿಗೂ ಅವರ ಕುಟುಂಬದವರಿಗೂ ಎಲ್ಲ ದೇವರು ಅನುಗ್ರಹ ಮಾಡಿ ಧನಧಾನ್ಯ ಸಮೃದ್ಧಿಯಾಗಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.